ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಆ ಒಂದು ಧರ್ಮಗ್ರಂಥದ ವಿಷಯವಾಗಿ ರೇಣುಕ ಅಗಸ್ತ್ಯರ ಸಂವಾದ. ಅಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ಜಗದ್ಗುರು ರೇಣುಕರು ವಿಶ್ವದ ನಾನಾ ರೀತಿಯಾದ ದರ್ಶನ ಶಾಸ್ತ್ರಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದರ ಪೈಕಿ ಈಗ ಯೋಗಕ್ಕೆ ಸಂಬಂಧಪಟ್ಟಂತ ದರ್ಶನ ಶಾಸ್ತ್ರದಲ್ಲಿ ಅಷ್ಟಾಂಗ ಯೋಗ ಹೇಳ್ತಾ ಇದ್ದಾರೆ. ಅದರೊಳಗೆ ಯಮಾಂಗ ಮುಗಿದದೆ. ಈಗ ನಿಯಮಾಂಗದಲ್ಲಿ 10 ಉಪಭೇದಗಳು: ತಪ, ಸಂತೋಷ, ಆಸ್ತಿಕ್ಯ, ದಾನ, ಈಶ್ವರ ಪೂಜಾ, ಶ್ರವಣ, ಲಜ್ಜಾ, ಮತಿ, ಜಪ, ಸ್ವಾಧ್ಯಾಯ. ಈ 10ರ ಪೈಕಿ 7 ಮುಗಿದವ. ಇನ್ನ 3 ಆಯ್ದವ ಅಂತಂದ್ರೆ ನಿಯಮಾಂಗದ ಬಗ್ಗೆ ಅಧ್ಯಯನ ಮುಗಿತದ. ಈಗ ಇವತ್ತು ಹೇಳ್ತಾ ಇರೋದು ಮತಿ. ನಿಯಮಾಂಗ ಅಂತಂದ್ರೆ ಇದು ಕರ್ತವ್ಯ, ಈ ನಿಯಮದಂತೆ ನಡೀಲೇಬೇಕು. ಮತಿ ಅಂತಂದ್ರೆ ಇದೊಂದು ಅದ್ಭುತವಾದ ಶಕ್ತಿ. ಈ ವಿಶ್ವವು ಹಾಗೂ ನಮ್ಮ ದೇಹವು ಸತ್ಯ, ಅಸತ್ಯ, ನಿತ್ಯ, ಅನಿತ್ಯ, ಆನಂದ, ದುಃಖ ಮುಂತಾದ ಅನೇಕ ವಿಭಿನ್ನ ವಸ್ತುಗಳ ಕೂಟವಾಗಿದೆ. ಇದರ ಸತ್ಯನೂ ಅದ, ಅಸತ್ಯನೂ ಅದ. ಎದ್ರಾಗ ಬ್ರಹ್ಮಾಂಡ ಮತ್ತು ಪಿಂಡಾಂಡದೊಳಗೆ ದೇಹ ಮತ್ತು ಜಗತ್ತಂತ ಹೇಳ್ತಾರ, ವಿಶ್ವ ಮತ್ತು ದೇಹ. ದುಃಖ ನೀಗಿ ಅಖಂಡ ಸೌಖ್ಯಗಳನ್ನು ಬಯಸುವ ನಾವು ಆ ವಸ್ತುಗಳನ್ನ ಪೂರ್ಣ ವಿಂಗಡಿಸಿ ಅಸತ್ಯ ಮತ್ತು ಅನಿತ್ಯವಾದ ವಸ್ತುಗಳ ಮೋಹವನ್ನು ಬಿಟ್ಟು ಕೇವಲ ಸತ್ಯವಾದ ನಿತ್ಯವಾದ ವಸ್ತುವನ್ನೇ ಅಪ್ಪಿಕೊಂಡಿರಬೇಕು. ಇಲ್ಲಿ ಮತಿ ಅಂದ್ರೆ ಎದಕ್ಕಂದ್ರು ವಿವೇಕಕ್ಕಂದರವರು. ವಿವೇಕಕ್ಕೆ ಸತ್ಯ ಅಸತ್ಯವನ್ನ ಬೇರ್ಪಡಿಸುವ ಒಂದು ಪ್ರಕ್ರಿಯೆ ಏನದ, ನಿತ್ಯ ಅನಿತ್ಯ ಇದ್ದದ್ದನ್ನ ಬೇರ್ಪಡಿಸುವ ಒಂದು ಪ್ರಕ್ರಿಯೆ, ಆನಂದ ಮತ್ತು ದುಃಖಗಳನ್ನ ಬೇರ್ಪಡಿಸುವ ಪ್ರಕ್ರಿಯೆ ಏನದಲ್ಲ, ಅದಕ್ಕೆ ವಿವೇಕ. ಬೇರ್ಪಡಿಸಿದ ಮೇಲೆ ಆ ಅನಿತ್ಯವಾದಂತ, ಅಸತ್ಯವಾದಂತ, ದುಃಖಕರವಾದಂತ ಪ್ರಸಂಗಗಳನ್ನ ತ್ಯಾಗ ಮಾಡಿ ನಿತ್ಯವಾದ, ಸತ್ಯವಾದ ಮತ್ತು ಆನಂದಕರವಾದ ಪ್ರಸಂಗಗಳನ್ನೇ ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ನೋಂತ ಮಾತು ಹೇಳಕತ್ತಾರ. ವಿವೇಕ ಮತ್ತು ವೈರಾಗ್ಯಕ್ಕೆ ಸಂಬಂಧಪಟ್ಟಂತದ್ದು ಹೇಳಕತ್ತಾರ ಇಲ್ಲಿ. ಹೌದಾ ಇಲ್ರಿ? ಅನಿಸ್ಲಕತ್ತದ ಇಲ್ಲ ನಿಮ್ಗೆ? ವಿವೇಕ ವೈರಾಗ್ಯ ಎರಡು ಈ ಒಂದಿದ್ರಾಗ ಬರ್ಲಕತ್ತಾವ. ಇನ್ನೊಂದ್ಸಾರಿ ಓದ್ತೀನಿ ನೋಡ್ರಿ. ಮತಿ ಅಂತಂದ್ರ ವಿವೇಕ ಮತ್ತು ವೈರಾಗ್ಯಕ್ಕೆ ಅವರು ಮತಿ ಅಂತಾರ. ಇದೊಂದು ಅದ್ಭುತವಾದ ಶಕ್ತಿ. ನಮ್ಮೊಳಗಿರೋಂಥದ್ದು ಒಂದು ಅದ್ಭುತ ಶಕ್ತಿ ಇದೆ, ವಿವೇಕ ಮತ್ತು ವೈರಾಗ್ಯ. ಈ ವಿಶ್ವವು ಹಾಗೂ ನಮ್ಮ ದೇಹ ಅಂದ್ರೆ ಬ್ರಹ್ಮಾಂಡ, ಪಿಂಡಾಂಡ, ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆನಂದ ದುಃಖ ಮುಂತಾದ ಅನೇಕ ವಿಭಿನ್ನ ವಸ್ತುಗಳ ಕೂಟವಾಗಿದೆ. ಎಲ್ಲಾನು ಇದರೊಳಗ. ಆದರೆ ದುಃಖವನ್ನು ನೀಗಿ ಅಖಂಡ ಸೌಖ್ಯಗಳನ್ನು ಬಯಸುವ ನಾವು
ದುಃಖ ಬೇಕಾಗಿಲ್ಲ ನಮಗ, ದುಃಖ ಸುಖ ಎರಡೂ ಅದಾವ. ಆದ್ರೆ ನಮಗೆ ದುಃಖ ಬೇಕಾಗಿಲ್ಲ, ಬರೀ ಸುಖನೇ ಬೇಕಾಗ್ಯದ ಅಂತಂದ್ರೆ ಏನ್ ಮಾಡಬೇಕು? ಅಸತ್ಯ ಮತ್ತು ಅನಿತ್ಯವಾದ ವಸ್ತುಗಳ ಮೋಹವನ್ನ ಬಿಟ್ಟು ನಿತ್ಯವಾದ ಸತ್ಯವಾದ ವಸ್ತುವಿನ ಕಡೆ ನಾವು ಅಪ್ಪುಗೋಬೇಕು ಅಂತ ಹೇಳ್ಯಾರ. ನಿತ್ಯವಾದ ಸತ್ಯವಾದ ವಸ್ತು ಯಾವುದು? ನಿತ್ಯವಾದ ಸತ್ಯವಾದ ವಸ್ತು ಯಾವುದ್ರಿ? ಬ್ರಹ್ಮ, ಶಿವ, ಆತ್ಮ, ಕೂಟಸ್ಥ. ಏನ್ ಸರಳದಲ್ಲ ಇದು ವಾಕ್ಯ, ತಿಳ್ಕೊಳಕ್ಕೆ ಏನ್ ಕಷ್ಟ ಇಲ್ಲ ಇದು. ಈ ಸತ್ಯ ಶೋಧಕ ಹಾಗೂ ಸತ್ಯಗ್ರಾಹಕ ಬುದ್ಧಿಗೆ ಮತಿ ಎಂದು ಹೆಸರು. ಶೋಧನೆ ಮಾಡೋದಂತಂದ್ರೆ ವಿವೇಕ, ಬೇರ್ಪಡಿಸೋದು, ಸೋಸೋದು. ಮತ್ತೆ ಸತ್ಯ ಶೋಧಕ, ಮತ್ತೆ ವಿರಾಗ ಅಂದ್ರೆ ಸತ್ಯಗ್ರಾಹಕ. ಇದನ್ನ ಈ ತರ ಇದ್ದದಕ್ಕೆ ಏನಂತಾರೆ? ಇದಕ್ಕೆ ಮತಿ ಅಂತಾರ. ಮತಿ ಒಳ್ಳೆಯದು ಪಟ್ಟದು ಬೇರ್ಪಡಿಸೋದು, ಮತ್ತೆ ಒಳ್ಳೆಯದನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಗ್ರಹಣ, ಬೇರ್ಪಡಿಸುವಿಕೆ ಮತ್ತು ಗ್ರಹಿಕೆ. ಇದು ನೈಸರ್ಗಿಕವಾಗಿ ಪ್ರಾಪ್ತವಾಗುವುದಿಲ್ಲ. ಪ್ರಕೃತಿ ಒಳಗ ಇದು ನಾವು ಪ್ರಯತ್ನ ಮಾಡ್ಲಾರ್ದೆ ಇದು ತಾನಾಗಿ ಸಿಗಂಗಿಲ್ಲ. ಇದು ನಾವು ಬಹು ಯತ್ನಿಸಬೇಕು. ಸತ್ಯ ಅಸತ್ಯಗಳನ್ನ ಬೇರ್ಪಡಿಸಬೇಕು, ನಿತ್ಯ ಅನಿತ್ಯಗಳನ್ನ ಬೇರ್ಪಡಿಸಬೇಕು ಅಂದ್ರೆ ಇದಕ್ಕೆಲ್ಲ ಪ್ರಯತ್ನ ಬೇಕು. ದುಃಖ ಬೇಡ, ಬರೇ ಸುಖನೇ ಬೇಕು ಅಂದ್ರೆ ಪ್ರಯತ್ನ ಮಾಡಿದ್ರೆ ಸಿಗ್ತದೆ. ಗುರು ಶಾಸ್ತ್ರಗಳ ಸಹಾಯ ಪಡೆದು ಅಭ್ಯಸಿಸಬೇಕು. ಗುರುಗಳ ಸಹಾಯ ಪಡಿಬೇಕು, ಶಾಸ್ತ್ರದ ಸಹಾಯ ಪಡೆದು ಅಭ್ಯಾಸ ಮಾಡಬೇಕು. ರೂಢ ಮೂಲವಾದ ಕಾಮಾದಿಗಳನ್ನು ಅಳಿದು ಅಪಕ್ಷಪಾತ ದೃಷ್ಟಿ ಗಳಿಸಬೇಕು. ಅಪಕ್ಷಪಾತ ಅಂದ್ರೆ ಅಭೇದ ದೃಷ್ಟಿ, ಅಖಂಡ ದೃಷ್ಟಿ ಗಳಿಸಬೇಕು. ರೂಢ ಮೂಲವಾದ ಅಂತಂದ್ರೆ ನ್ಯಾಚುರಲ್ ಆಗಿ ನಮಗ ಕಾಮಾದಿಗಳು ಬರ್ತಾವ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ಎಲ್ಲಿದ್ ಬರ್ತಾವ ಅಂತಂದ್ರೆ ಅವು ಅನಾದಿ ಅದಾವ. ಎಲ್ಲಿದ್ ಬರ್ತಾವ ಗೊತ್ತಿಲ್ಲ, ಯಾವಾಗ ಬರ್ತಾವ ಗೊತ್ತಿಲ್ಲ. ಇವುಗಳನ್ನ ಅಳಿಬೇಕು. ನ್ಯಾಚುರಲ್ ಆಗಿ ಬರೋಂಥವು ಇವೆಲ್ಲ ಅಳೆದು ಏನ್ ಮಾಡ್ಬೇಕು? ಪ್ರಯತ್ನ ಪಟ್ಟು ಅಖಂಡ ದೃಷ್ಟಿ ಸಾಧನೆ ಮಾಡಬೇಕು. ಅಪಕ್ಷಪಾತ ದೃಷ್ಟಿ ಗಳಿಸಬೇಕು. ಅಭೇದ, ಜೀವ ಜೀವ ಭೇದ, ಜೀವ ಈಶ್ವರ ಭೇದ, ಮತ್ತೆ ಜೀವ ಈ ಜಗತ್ತು ಭೇದ, ಈಶ್ವರ ಜಗತ್ತು ಭೇದ, ಅವೆಲ್ಲ ಏನೇನು ಅದಾವಲ್ಲ ಎಲ್ಲ ಭೇದಗಳು ಅಳಿದು ಅಖಂಡವಾದಂಥ ದೃಷ್ಟಿ ಗಳಿಸಬೇಕು. ಆಗ ಮಾತ್ರ ಇಂಥ ಮತಿ ನಮಗೆ ಸಮನಿಸುವುದು ಅಂತಂದ್ರೆ ಇಂಥ ಮತಿ ನಮ್ಗೆ ಕೈಗೂಡ್ತು. ಅಖಂಡ ದರ್ಶನ ಆಗಬೇಕು, ಭೇದ ಭಾವ ಬಿಟ್ಟು. ಮತಿ ಒಂದು ರಾಜಹಂಸದಂತೆ. ರಾಜಹಂಸ ಅದರ ಎದುರು ನೀರು ಹಾಲನ್ನಿಟ್ಟಾಗ ಹಾಲನ್ನಷ್ಟೇ ಕುಡಿದು ನೀರು ಬಿಟ್ಟು ಬಿಡುತ್ತದೆ. ಈ ಹಂಸ ಪಕ್ಷಿ ಮುಂದ ನೀರು ಹಾಲು ಕಲಿಸಿಟ್ರೆ ಹಾಲಾಟ ಕುಡಿದು ನೀರು ಬಿಟ್ಟು ಬಿಡುತ್ತದೆ. ಹಂಗೆ ಬರ್ತದ್ರಿ ಅದಕ್ಕೆ ಹಂಗೆ ಕುಡಿಲಕ್ಕ? ಏನ್ ಟೆಕ್ನಿಕ್ ಮಾಡ್ತದ? ಬರೀ ಹಾಲು ಕುಡಿದು ನೀರು ಬಿಡೋದು ಏನಿರ್ತದ? ರಸಾಯನ ವಸ್ತು ಇರ್ತದ ಅದರ ಚುಂಚಿನಾಗ. ಅದ್ರ ಚುಂಚಿನೊಳಗ ರಸಾಯನ ವಸ್ತು ಇರ್ತದ. ಆ ವಸ್ತು ಏನ್ ಮಾಡ್ತದ? ಹಾಲ ನೀರ ಬೇರ್ಪಡಿಸಿ ಬಿಡ್ತದ. ಅದು ಹಾಲಾಟ ಕುಡಿದು ನೀರು ಬಿಟ್ಬಿಡ್ತದ. ಒಂದು ಗಾಜಿಂದು ಗ್ಲಾಸ್ ತಗೊಂಡು ನೀವು ಹಾಲ್ನ ನೀರ್ ಆದ ಇಲ್ಲ ಅಂತ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು? ಗಾಜಿನ ಗ್ಲಾಸ್ ತಗೊಂಡು ಅದ್ರಾಗ ಹಾಕಿ ಇಟ್ಬಿಡ್ಬೇಕು ನೀವು. ಅದು ಹಾಲು ಕಾಣಿಸ್ಬೇಕು ಗಾಜಿನ ಗ್ಲಾಸ್ನಾಗ. ಹಾಕಿ ರಾತ್ರಿ ಇಟ್ರಿ ಅಂದ್ರೆ ಮುಂಜಾನೆ ಹೇಳೋದ್ರಾಗೆ ಹಾಲ ನೀರು ತಾನೇ ಸೆಪರೇಟ್ ಆಗ್ತದ. ನೀರ್ ಹಾಕಿದ್ದು ಕಾಣಿಸ್ತದ, ಎಷ್ಟು ನೀರ್ ಹಾಕ್ಯಾರ ಅನ್ನೋದು ಕಾಣಿಸ್ತದ. ಅದೊಂದು ಸರಳವಾದ ಪದ್ಧತಿ. ಅದು ಒಂದು ಹೋಟೆಲ್ನಾಗ ಹೋಗಿದ್ದೆ, ಲೈನ್ ಹಚ್ಚಿ ಗಾಜಿನ ಗ್ಲಾಸ್ಗಳು ಇಟ್ಟಿದ್ರು. ಡೇಟ್ ಹಾಕಿ ಒಂದೊಂದು ಚೀಟಿ ಬರೆದು ಹಚ್ಚಿದ್ರು. ಅದಕ್ಕೆ 20ನೇ ತಾರೀಕ, 21 ತಾರೀಕ, 22 ತಾರೀಕ. ಅದ್ರೊಳಗ ಹಾಲು ಹಾಕಿಟ್ಟಿದ್ರು.
ಯಾವ ಡೇಟಿಗೆ ಎಷ್ಟು ನೀರು ಹಾಕ್ಯಾನ ಎಷ್ಟು ನೀರು ಹಾಕಿಲ್ಲ ಎಲ್ಲ ಲೆಕ್ಕ ಮಾಡಿ ಕೊಡ್ತಿತ್ತು. ಅದೊಂದು ಟೆಕ್ನಿಕ್. ಹಾಲ ನೀರು ಹಾಕ್ತಾರ ಇಲ್ಲ ಗೊತ್ತಾಗೋದಕ್ಕ ಒಂದು ಗಾಜಿನ ಗ್ಲಾಸ್ನಾಗ ಹಾಕಿ ಇಟ್ಬಿಡ್ಬೇಕು. ಮುಂಜಾನೆ ಹೇಳೋದ್ರಾಗೆ ಹಾಲು ನೀರು ಸೆಪರೇಟ್ ಆಗಿ, ನೀರು ಸೆಪರೇಟ್ ಕಾಣಿಸ್ತದ, ಹಾಲು ಸೆಪರೇಟ್ ಕಾಣಿಸ್ತದೆ. ಎಷ್ಟು ನೀರು ಹಾಕ್ಯಾರ ಅನ್ನೋದು ಅಲ್ಲೇ ಕಾಣಿಸ್ತದೆ. ಇಲ್ಲೇನಾಯ್ತು, ಮತ್ತಿ ಒಂದು ರಾಜಹಂಸದಂತೆ ಅದರ ಎದುರು ನೀರು ಹಾಲನ್ನಿಟ್ಟಾಗ ಹಾಲನ್ನಷ್ಟೇ ಕುಡಿದು ನೀರು ಬಿಟ್ಟು ಬಿಡುವುದು. ಹಾಗೆ ನಮ್ಮ ಬುದ್ಧಿಯ ಎದುರು ಈ ಸಾರ ಅಸಾರ ಕೂಡಿದ ಪ್ರಪಂಚ ಎಂಬ ಮಿಶ್ರಣ ಹಾಲು ಇದೆ. ನಾವೀಗ ಸಾರವನ್ನೇ ಗ್ರಹಿಸಿ ಅಸಾರವನ್ನ ಚೆಲ್ಲಿ ಬಿಡಬೇಕು. ಅಂದರೆ ನಮ್ಮ ಹೆಂಡತಿ, ಧನ, ಹೆಂಡತಿ ಅಂದ್ರೆ ಬರೇ ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ, ಹೆಣ್ಮಕ್ಳು ಏನ್ ಮಾಡ್ಕೋಬೇಕು, ಗಂಡ ಹತ್ ಬರ್ಕೋಬೇಕು, ಗಂಡಸ ಮಕ್ಕಳು ಹೆಂಡತಿ ಹತ್ ಬರ್ಕೋಬೇಕು. ನಮ್ಮ ಹೆಂಡತಿ, ಧನ, ಮನೆ, ಭೂಮಿ ಈ ಯಾವ ವಸ್ತುಗಳು ಬಹುದಿನ ಬಾಳವು. ಇವೇನ್ ಕಡಿತಾನ ನಮ್ಮ ಸಂಗಟೇನು ಬರವ ಅಲ್ಲೂ. ಇದ್ದಾಗ ಒಂದು ಕ್ಷಣ ಅವುಗಳಿಂದ ಸುಖ ಅನ್ನಿಸಬಹುದು ಅಷ್ಟೇ. ಆದರೆ ಮರುಕ್ಷಣವೇ ಅದೆಂಥ ದುಃಖ. ಒಂದು ಕ್ಷಣದ ಸುಖಕ್ಕಾಗಿ 100,000 ದುಃಖ ಪಡೆಯುವುದು ನಿಜವಾಗಿ ಇದು ಮೂರ್ಖತನದ ದಂಧೆಯಾಗಿದೆ. ಧನ, ಹೊಲ, ಮನಿ, ಹೆಂಡತಿ, ಮಕ್ಕಳು ಎಲ್ಲ ಇರಲಿ, ಇದ್ದಾಗ್ಯೂ ಅವುಗಳಿಂದ ಪೂರ್ಣ ಲಾಭ ಪಡೆಯಬೇಕು. ಗಳಿಸಿದ ಭೂಮಿ ಧನವನ್ನ ಸಮಾಜ ಸೇವೆಗೆ ನೀಡಬೇಕು. ಮಾಡಿಕೊಂಡ ಹೆಂಡತಿ ಹಾಗೂ ಪಡೆದ ಮಕ್ಕಳು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಬೇಕು. ಅದರಿಂದ ಚಿರಂತನಾದಂತ ಆನಂದ ಸಮನಿಸುತ್ತದೆ. ಏನೇನ್ ಮಾಡಬೇಕು ಅಂತಂದ್ರ ರೊಕ್ಕ, ರೂಪಾಯಿ, ಹೆಂಡತಿ, ಮಕ್ಕಳು ಎಲ್ಲ ಗಳಿಸಿದ ಮೇಲೆ ಅದು ದುಃಖ ಕೊಡ್ತಾವ. ದುಃಖ ಕೊಡಬಾರ್ದು ಅಂತಂದ್ರೆ ಏನೇನ್ ಮಾಡ್ಬೇಕಂತ ಹೇಳ್ತಾರ, ಗಳಿಸಿದ ಭೂಮಿ ಧನವನ್ನ ಸಮಾಜ ಸೇವೆಗೆ ನೀಡಬೇಕು. ಸಮಾಜ ಸೇವೆಗೆ ಅದನ್ನ ಬಳಸಬೇಕು. ನಮ್ಮ ಕೊಟ್ರೆಯ ಗುರುಗಳು ಸಮಾಜ ಸೇವೆಗೆ ಒಂದು 10 ಎಕರೆ ಇಟ್ಬಿಟ್ಟಾರ. ಹರಪನಹಳ್ಳಿ ಕೊಟ್ರೆಯ ಗುರುಗಳು, ಹೌದಲ್ರಿ? ಆಶ್ರಮ ಮಾಡ್ಬೇಕಂತ ಇಟ್ಟಿರಿಲ್ಲ? ಕೊಟ್ರೆಯ ಗುರುಗಳೇ ಅದಿರ ಇಲ್ಲ ಲೈನ್ದಾಗ? ಇದ್ದಂಗೆ ಕಾಣ ಲೆಫ್ಟ್ ಆದ್ರ ನಿಮ್ದೇನೊಂದು 10 ಎಕರೆ ಭೂಮಿ ಇಟ್ಟಿರಂದ್ರಲ್ಲ ಆಶ್ರಮಕ್ಕ? 4.5 ಎಕರೆ ಇಟ್ರಿ? ಹಾ ಹಾ ಹಾ. ಆಶ್ರಮ ಮಾಡ್ಲಕತ್ತೀರಿ ಅದ್ರಾಗ? ಏನಂದ್ರ ಸಮಾಜ ಸೇವೆಗೆ ನೀಡಬೇಕು. ಗಳಿಸಿದ ಭೂಮಿ ಧನ, ಮಾಡಿಕೊಂಡ ಹೆಂಡತಿ ಹಾಗೂ ಪಡೆದ ಮಕ್ಕಳನ್ನ ಎದಕ್ಕಂದ್ರೆ ಧರ್ಮ ಕಾರ್ಯಗಳಿಗಾಗಿ ಅವರಿಗೆ ತೊಡಗಿಸ್ಬೇಕು. ಧರ್ಮದ ಕೆಲಸಗಳು ಮಾಡೋದಕ್ಕೆ ಅವರಿಗೆ ತೊಡಗಿಸ್ಬೇಕು. ಅದರಿಂದ ಏನಂತಂದ್ರೆ ಚಿರಂತನ ಆನಂದ ಸಮನಿಸುತ್ತದೆ. ಚಿರಂತನ ಅಂತಂದ್ರ ಸವೆಯದಂತ ಆನಂದ ಉಂಟಾಗ್ತವೆ ಅಂತ ಕೆಲಸ ಮಾಡಿದರೆ. ಅದು ಮಾತ್ರ ಮತಿವಂತಿಕೆ. ನಮ್ಮ ಮೈ ಒಳಗಿನ ಸಾಮರ್ಥ್ಯ, ತಲೆ ಒಳಗಿನ ಬುದ್ಧಿ ಇವೆಲ್ಲ ಏನ್ ಮಾಡಬೇಕು, ಧರ್ಮ ಕಾರ್ಯಗಳಿಗಾಗಿ ಬಳಸಬೇಕು. ಮತ್ತೆ ಧನ ಕನಕಾದಿ ನಮ್ದೇನು ಆಸ್ತಿ ಅದ ಅದನ್ನು ಧರ್ಮ ಕಾರ್ಯಕ್ಕಾಗಿ ಬಳಸಬೇಕು. ಬಳಸಿದಾಗ ನಮಗೆ ಆನಂದ ಸಿಗ್ತದ. ಅದು ಮಾತ್ರ ಮತಿವಂತಿಕೆ, ಜಾಣತನ. ಅದರ ಬದಲಾಗಿ ಸಂಪದವನ್ನ ವಿಷಯ ಲಾಲಸೆಗಾಗಿ ಸ್ತ್ರೀ ಪುತ್ರಾದಿಗಳನ್ನ ಇಂದ್ರಿಯ ಸೌಖ್ಯಕ್ಕಾಗಿ ಬಳಸಿದರೆ ಎಂದೆಂದೂ ಕೊನೆಗೊಳ್ಳದ ಪ್ರಪಂಚ ಚಕ್ರಕ್ಕೆ ಸಿಲುಕಿ ಜೀವನು ನರಳುತ್ತಾನೆ. ಜನನ ಮರಣಗಳನ್ನು ಎಡೆಬಿಡದೆ ಪಡೆದು ಪರಿತಪಿಸುತ್ತಾನೆ. ಇದು ಮತಿಹೀನತೆ. ಇಲ್ಲಿ ಒಟ್ಟಾರೆ ಅವ್ರು ಹೇಳೋದೇನಪ್ಪಾ ಅಂದ್ರೆ 100% ಸ್ವಾರ್ಥಿಗಳಾಗಿ ಬರೀ ನಿಮ್ ಸಲುವಾಗೇ ನೀವು ದುಡಿದೆಲ್ಲ ಉಂಡು ಹೋಗ್ಬೇಡ್ರಿ. ಒಂದಿಷ್ಟು ನಿಸ್ವಾರ್ಥ ಸೇವೆಯಿಂದ ಸಮಾಜ ಸೇವೆಯನ್ನು ಮಾಡ್ರಿ.
ತನು ಮನ ಧನಗಳಿಂದ ಅದೇ ಮತಿವಂತಿಕೆ ಅಂತ ಹೇಳ್ತಾರೆ. ತಿಳಿತ್ರ ಇದು ಸಮಾಜ ಸೇವೆಗಾಗಿ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಬೇಕು. ತನು ಮನ ಧನಗಳನ್ನ ಇದೇ ಮತಿವಂತಿಕೆ, ಇದರಿಂದ ಆನಂದ ಸಿಗ್ತದ. ಅದೇ ಹೇಳ್ತಾರೆ ನೋಡ್ರಿ, ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಿಸಬೇಕು ಅಂತ. ಎದಕ್ಕಂತಂದ್ರೆ ಚಿರಂತನವಾದ ಆನಂದ ಪಡೆಯುವುದಕ್ಕ, ಸವೆಯದ ಆನಂದ ಉಂಟಾಗ್ತದ. ಆ ರೀತಿ ಮಾಡಲಿಲ್ಲ ಅಂತಂದ್ರ ಸಂಸಾರ ಚಕ್ರಕ್ಕೆ ಸಿಲುಕಿ ಜನನ ಮರಣಗಳು, ಜನ್ಮ ಪುನರ್ಜನ್ಮಗಳು ಹಂಗೆ ಕಂಟಿನ್ಯೂಸ್ ಬರ್ತಿರ್ತಾವ. ಇದಕ್ಕೇನಂತಾರ ಮತಿಹೀನತೆ ಅಂತಾರೆ. ಪುನರ್ಜನ್ಮಕ್ಕೆ ಕಾರಣವಾಗುವಂತ ಸ್ವಾರ್ಥದ ಬದುಕು ಮಾಡಿದ್ರೆ ಅದು ಮತಿಹೀನತೆ. ಮತ್ತೆ ಸಮಾಜ ಸೇವೆಗಾಗಿ, ಧರ್ಮ ಕಾರ್ಯಗಳಿಗಾಗಿ ನಮ್ಮ ತನುಮನ ಧನಗಳನ್ನು ಬಳಸಿದ್ರೆ ಅದರಿಂದ ಏನಾಗ್ತದಂದ್ರ ಚಿರಂತನವಾದ ಆನಂದ ಸಿಗ್ತದ ಅಂತ ಹೇಳಿದ್ರು. ಮುಂದೆ ಏನಪ್ಪಾ ಅಂದ್ರೆ ಜಪ. ಜಪ ಬಹಳ ಮುಖ್ಯ ಅದ. ನೀವು ಯಾವ ಮಂತ್ರ ತಗೊಂಡು ಜಪ ಮಾಡ್ತೀರಿ, ಜಪ ಕಂಟಿನ್ಯೂ ಮಾಡ್ಕೊತಿರ್ಬೇಕು ನೋಡ್ರಿ, ಅದು ಕರ್ತವ್ಯ ಅದ. ಅದು ಎಲ್ಲರೂ ದೊಡ್ಡ ದೊಡ್ಡ ತಪಸ್ವಿಗಳು, ಮಹಾತ್ಮರು ಎಲ್ಲರೂ ಈ ಕೆಲಸ ಮಾಡ್ತಾರೆ, ಜಪ ಮಾಡೋ ಕೆಲಸ. ಏನು ಒಂದು ಸಾಲಿನ ಮಂತ್ರ ಇರ್ತದ, ಅನ್ಕೋತಿರ್ಲಕ್ಕೆ ಏನ್ ರೊಕ್ಕ ಬೇಕಾ? ರೂಪಾಯಿ ಬೇಕು. ಜಪ ಮಾಡೋದು ಡ್ಯೂಟಿ, ಬಹಳ ಇಂಪಾರ್ಟೆಂಟ್. ಜಪ ಎಂದರೆ ಸ್ಥೂಲವಾಗಿ ಮಂತ್ರ ಉಚ್ಚಾರಣೆ. ಮಂತ್ರವೆಂದರೆ ವಿಶ್ವಕರ್ತನ ಸಂಕೇತ, ಪರಮಾತ್ಮನ ಸಂಕೇತ. ಮಂತ್ರ ಅಂದ್ರೆ ಒಂದು ಉದಾಹರಣೆಯಿಂದ ಇದನ್ನು ಅರಿಯಬಹುದು. ಓಂ ನಮಃ ಶಿವಾಯ, ಇದು ಹಿರಿದಾದ ಮಂತ್ರ. ಅಂದರೆ ಬಹು ಗಾಢವೂ ಗೂಢವೂ ಆದ ಅರ್ಥವುಳ್ಳ ಮಂಗಲ ವಾಕ್ಯ. ಓಂ ಎಂದರೆ ನಿಷ್ಕಲ ಪರಬ್ರಹ್ಮ, ಅವನ ರೂಪು ಹೀಗಿದೆ. ಪರಮಾತ್ಮನ ರೂಪ ಹೆಂಗದಂತಂದ್ರೆ ಓಂ ಅನ್ನೋದಕ್ಕೆ ಒಂದು ವಚನ ಕೊಟ್ಟಾರ. ಆದಿ ಮಧ್ಯ ಅವಸಾನವಿಲ್ಲದಂದು, ಆದಿ ಅನಾದಿ ಬಿಂದು ಕಳೆಗಳಿಲ್ಲದಂದು, ಸಾವಯವ ನಿರವಯವ ಇಲ್ಲದಂದು, ತತ್ವ ಬ್ರಹ್ಮಾಂಡಾದಿ ಲೋಕಾದಿ ಲೋಕಗಳು ಏನೇನು ಇಲ್ಲದಂದು, ನಿತ್ಯ ನಿರಂಜನ ಪರವಸ್ತು ನೀನೊಬ್ಬನೇ ಇದ್ದೆಯಲ್ಲ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಈ ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲು ಒಬ್ಬನೇ ಇದ್ದನಲ್ಲ, ಅದು ಓಂ. ನೀವು ಓಂನಾಗ ಇದ್ರೆ ಇಲ್ಲ ಒಂದ್ ಕಾಲಕ್ಕೆ. ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಓಮೇ ಇದ್ರೆ ಇಲ್ಲಪ್ಪ ನೀವು. ಆಮೇಲೆ ಚಾಲು ಆಯ್ತು ನೋಡ್ ನಮ ಶಿವಾಯ, ಸಂಸಾರ ಬೆಳೆದ್ಬಿಡ್ತು. ಓಂ ಅಂತಂದ್ರೆ ಆದಿ ರೂಪ. ಏನು 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 ಜಗತ್ತು ಸೃಷ್ಟಿ ಆಗ್ಲಾರ್ದು ಮೂಲ ರೂಪದಲ್ಲಿ ಏನಿತ್ತು ಬ್ರಹ್ಮ, ಅದಕ್ಕೆ ಓಂ ಅಂತಾರೆ. ಇದು ಕಾಣುವ ವಸ್ತು ಸೃಷ್ಟಿ. ಕಾಲ, ಗುಣ, ವರ್ಣ, ಲೋಕ ಮುಂತಾದವುಗಳು ಹುಟ್ಟಬಾರದ. ಇಲ್ಲಿ ಏನ್ ಕಾಣ್ಲಕತ್ತವ ಇವೆಲ್ಲ ಹುಟ್ಟೋದಕ್ಕಿಂತ ಮೊದಲು, ಹುಟ್ಟಬಾರದ ಮುನ್ನ ವಿಶ್ವದ ದಿವ್ಯ ಆಧಾರನಾದ ಪರಬ್ರಹ್ಮ ಪರಶಿವನ ಒಬ್ಬನೇ ತನ್ನಲ್ಲಿ ತಾನೆಂಬ ಭಾವವಿಲ್ಲದೆ ಸರ್ವ ಶೂನ್ಯನಾಗಿದ್ದ. ಅವನಿಗಾಗಿ ಉದಯ ಸ್ಥಿತಿ ಲಯಗಳಲ್ಲಿ ಬರಬೇಕು. ಕಾಲ ಬಂದುದೇ ನಂತರ. ಅವನಿಗೆ ಯಾವ ಉತ್ಪತ್ತಿ ಸ್ಥಿತಿ ಲಯ ಏನೂ ಇಲ್ಲ. ಕಾಲ ಆಮೇಲೆ ಬಂದದ, ಕಾಲ ಮೊದಲಿಲ್ಲ. ಬ್ರಹ್ಮ ಏನ್ ಅದನ, ಆ ಬ್ರಹ್ಮನ್ಕಿಂತ ಮೊದಲೇನ್ ಕಾಲ ಇದ್ದಿದ್ದಿಲ್ಲ, ಕಾಲ ಆಮೇಲೆ ಬಂದದು. ಅಂತ ಅಖಂಡ ಪೂರ್ಣ ಪರಮಾತ್ಮನೇ ಓಂ ಎಂಬ ಪ್ರಣವ ಮಹಾಮಂತ್ರದ ಮೂಲ ಅರ್ಥ. ಇಷ್ಟ ನೋಡಿ ಓಂ ಅಂದ್ರೆ.
ಅಂತ ಚಿದ್ಘನ ಪ್ರಭುವಿನಲ್ಲಿ ಒಂದಾಗಿ ಬೇರಿಲ್ಲದಂತೆ ಒಂದು ಮಹಾಶಕ್ತಿ ಇದೆ. ಆ ಶಿವನೊಳಗೆ ಒಂದು ಶಕ್ತಿ ಅದ. ಸರ್ವ ಶೂನ್ಯ ನಿರಾಲಂಬ ದೇವನಲ್ಲಿ ಆ ಶಕ್ತಿಯ ಮಿಸುಗಿಲ್ಲ. ಅವನೊಳಗ ಆ ಶಕ್ತಿ ಅವನೊಳಗಿಲ್ಲದು, ಅವನಲ್ಲಿ ಇದೆ, ಅವನೊಳಗಿಲ್ಲದು. ಹೆಂಗದು ನೋಡ್ರಿ ಇದರ ಅರ್ಥ. ಹೆಂಡದಂಗಡಿ ಮಾಲೀಕ, ಆ ಹೆಂಡದಂಗಡಿ ಮಾಲೀಕನಲ್ಲಿ ಹೆಂಡ ಇದೆ, ಆದರೆ ಹೆಂಡದೊಳಗೆ ಮಾಲೀಕ ಇಲ್ಲ, ಮಾಲೀಕನೊಳಗೆ ಹೆಂಡ ಇಲ್ಲ. ಈ ತರ ಅದ ನೋಡ್ರಿ ಅದು. ಹಂಗ ಇಲ್ಲೇನದ, ಬ್ರಹ್ಮನಲ್ಲಿ ಮಾಯೆ ಇಲ್ಲ, ಮಾಯೆಯಲ್ಲಿ ಬ್ರಹ್ಮ ಇಲ್ಲ. ಆದರೂ ಕೂಡ ಬ್ರಹ್ಮನ ಜೊತೆಗೆ ಅದು ಆದ. ಅದರ ಮಿಸುಕಿಲ್ಲ, ಅದರ ಅಸ್ತಿತ್ವದ ಸುಳು ಇಲ್ಲ. ಆಗ ವೃಕ್ಷದೊಂದಿಗೆ ವೃಕ್ಷವಾಗಿ ವ್ಯಕ್ತ ರೂಪದಿಂದಿರುವ ಸುಗಂಧದಂತಿದೆ ಆ ಪರಮಶಕ್ತಿ. ಹೆಂಗದಪ್ಪ ಅಂದ್ರೆ, ವೃಕ್ಷದೊಂದಿಗೆ ವೃಕ್ಷವಾಗಿ ವ್ಯಕ್ತ ರೂಪದಿಂದಿರುವ ಸುಗಂಧದಂತಿದೆ ಆ ಪರಮಶಕ್ತಿ. ಕಾಲಾವಕಾಶದಲ್ಲಿ ಅದೇ ವೃಕ್ಷ ಮೊಗ್ಗು ಬಿಟ್ಟು ಹೂವಾಗಿ ಫಲಿಸುವುದು. ಆಗ ಮೊದಲು ಅವ್ಯಕ್ತವಾಗಿದ್ದ ಸುಗಂಧವು ಮೊಗ್ಗಿನಲ್ಲಿ ವ್ಯಕ್ತವಾಗಿ ಹೂವಿನಲ್ಲಿ ಪೂರ್ಣ ವ್ಯಕ್ತವಾಗಿ ತೋರುವುದು. ಪರಮಶಕ್ತಿಯು ಹಾಗೆಯೇ ಅದರ ವಿಕಾಸದ ಒಂದೊಂದು ಮುಖವನ್ನು ಕ್ರಮದಿಂದ ಅರಿಯುವ. ಇದು ಚಾಲು ಆಯ್ತು ನೋಡ್ರಿ. ಮತ್ತ ಇಲ್ಲಿನೂ ಮಾಯೆ ವರ್ಣನೆ ಚಾಲು ಆಯ್ತು. ಮತ್ತ ಏನೇನದಪ್ಪ ಅಂದ್ರೆ, ಆ ಪರಮಶಕ್ತಿಗೆ 2 ವಿಕಾಸ ಮುಖಗಳಿವೆ. ಇವರೇನು ಬಾಪ್ರಿಯವ್ರು ಬಂದಾರತ್ ಇವತ್ತಿದು ಚಾಲು ಆಯ್ತಾ ಏನು ಶಕ್ತಿ ಪಾಠ? ಈ ದಿವಸ ಇರ್ಲಾರ್ದು ಇವತ್ತು ಬಂದ ನೋಡ್ರಿ. ಶಕ್ತಿ ಅವ್ರು ಬಂದಾರತ್ ಇವತ್ತು ಶಕ್ತಿ ವರ್ಣನೆ ಚಾಲು ಆಯ್ತು. ಪರಮಶಕ್ತಿಗೆ 2 ವಿಕಾಸ ಮುಖಗಳಿವೆ, ಒಂದು ಭಕ್ತಿ, ಇನ್ನ ಒಂದು ಶಕ್ತಿ. ಆ ಶಕ್ತಿದೇ 2 ಮುಖ ಇದು. ಭಕ್ತಿ ಅಂದ್ರು ಅದರದೇ, ಶಕ್ತಿ ಅಂದ್ರು ಅದೇ. ಪರಬ್ರಹ್ಮನ ಚಿತ್ ಪ್ರಕಾಶ ಭಕ್ತಿ ದರ್ಪಣದಲ್ಲಿ ಪ್ರತಿಬಿಂಬಿಸಿದಾಗ ಆ ಪ್ರತಿಬಿಂಬ ಜೀವ ಎನ್ನಿಸುತ್ತದೆ. ಆಭಾಸ ಬಂತು ಮತ್ತೆ. ಅದೇ ಮಹಾಪ್ರಕಾಶ ಶಕ್ತಿ ದರ್ಪಣದಲ್ಲಿ ಫಲಿಸಿದಾಗ ಆ ಬಿಂಬವೇ ಶಿವ ಎನಿಸುತ್ತದೆ. ಏನೇನಾಗ್ತದ? ಪರಬ್ರಹ್ಮನ ಚಿತ್ ಪ್ರಕಾಶ ಭಕ್ತಿ ದರ್ಪಣದಲ್ಲಿ ಪ್ರತಿಬಿಂಬಿಸಿದಾಗ ಜೀವ ಎನ್ನಿಸುತ್ತದೆ. ಅದೇ ಪರಮಾತ್ಮನ ಭಕ್ತಿ ಮತ್ತು ಶಕ್ತಿ ಒಳಗೆ ಪ್ರತಿಬಿಂಬಿಸಿದಾಗ ಶಿವ ಎನ್ನಿಸುತ್ತದೆ. ಪರಬ್ರಹ್ಮ ಅನ್ನೋದು ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಅವನ ಜೊತೆಗೆ ಒಂದು ಶಕ್ತಿ ಅದ. ಆ ಶಕ್ತಿಗೆ 2 ಮುಖ, ಒಂದು ಭಕ್ತಿ ಮತ್ತು ಇನ್ನ ಒಂದು ಶಕ್ತಿ. ಪರಮಶಕ್ತಿಗೆ 2 ಮುಖ, ಒಂದು ಶಕ್ತಿ ಮತ್ತು ಇನ್ನೊಂದು ಭಕ್ತಿ. ಆ ಒಂದು ಪರಬ್ರಹ್ಮನ ಪ್ರತಿಬಿಂಬ ಭಕ್ತಿ ಒಳಗ ಮೂಡಿದಾಗ ಜೀವ ಅನಿಸುವತನ, ಶಕ್ತಿ ಒಳಗ ಪ್ರತಿಫಲಿಸಿದಾಗ ಶಿವ ಎನಿಸುವತನ. ಹಿಂಗ ಹೇಳಿ ಈ ಶಕ್ತಿ ಭಕ್ತಿಗಳೆರಡು ಒಂದೊಂದೇ ವಿಧವಲ್ಲ. ಆ ಶಕ್ತಿಯು ಮತ್ತೆ ವಿಕಾಸವಾಗಿ ಏನಾಗ್ತದ? ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂದು 5 ಬಗೆಯಾಗುತ್ತವೆ. ದಿವ್ಯ ದೇವನ ಮಹಾಚೈತನ್ಯವು ಆಯಾ ಪರಾದಿಶಕ್ತಿಗಳಲ್ಲಿ ಪ್ರತಿಫಲಿಸಿದಾಗ ಕ್ರಮವಾಗಿ ಸದಾಶಿವ, ಈಶ್ವರ, ರುದ್ರ, ವಿಷ್ಣು, ಬ್ರಹ್ಮ ಎಂದು ಪಂಚಶಿವರು ತೋರುತ್ತಾರೆ. ಶಕ್ತಿ ಒಳಗ ಈ ದಿವ್ಯ ದೇವನ ಮಹಾಚೈತನ್ಯ ಆಯಾ ಶಕ್ತಿಗಳಲ್ಲಿ ಪ್ರತಿಫಲಿಸಿದಾಗ ಇವರು ಬರ್ತಾರೆ. ಸದಾಶಿವ, ಈಶ್ವರ, ರುದ್ರ, ವಿಷ್ಣು, ಬ್ರಹ್ಮ. ನಾವು ಬರೀ ಈಶ್ವರ ಒಬ್ಬನ್ನೇ ನೋಡ್ಲಕತ್ತೀವಿ. ಇಲ್ಲ, 5 ಮಂದಿನೂ ಇವ್ರು ಪ್ರತಿಬಿಂಬ ಸ್ವರೂಪರೇ ಇವರು. ಆತ್ಮದ ಭಕ್ತಿ ವಿಕಾಸವಾಗಿ ಆನಂದ ಭಕ್ತಿ, ಅನುಭವ ಭಕ್ತಿ, ಅವಧಾನ ಭಕ್ತಿ, ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ ಎಂದು 5 ಬಗೆಯಾಗುವವು. ಆಯಾ ಭಕ್ತಿಗಳಲ್ಲಿ ಪ್ರತಿಫಲಿಸಿದ ದೇವರೇ ಕ್ರಮವಾಗಿ ತುರ್ಯಾತೀತ ಜೀವ, ತುರ್ಯ ಜೀವ, ಪ್ರಾಜ್ಞ ಜೀವ, ತೈಜಸ್ಜೀವ, ವಿಶ್ವಜೀವ ಎಂದು ಅಭಿಧಾನ ತಳೆಯುತ್ತಾರೆ. ಏನಿದು ಸೂತ್ರ ಭಾರಿ ಅವರಿದ್ರಾಗ.
ಬಳಿಕ ಅದೇ ಸೃಷ್ಟಿ ಮುಖ ಶಕ್ತಿಯಿಂದಲೇ ಪಂಚ ಅಂತಃಕರಣಗಳು, ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು ಹುಟ್ಟಿ ಬಂದವು. ಇವುಗಳ ಪುಂಜವಾಗಿವೆ ನಮ್ಮ ದೇಹ. ಈ ತೋರುವ ಬಾಹ್ಯ ಜಗವು ಭೂತಗಳ ಮಹಾಮೊತ್ತ. ಈ ವ್ಯಷ್ಟಿ ಸಮಷ್ಟಿ ಮೊತ್ತಗಳಿಗೆ ವಿಶ್ವವೆಂದು ಹೆಸರು. ಜೀವನು ವಿಶ್ವದ ಉಪಭೋಕ್ತಾರ, ಶಿವನು ವಿಶ್ವದ ನಿಯಂತಾರ. ಜೀವನು ಉಪಭೋಗಿಸುವ, ಶಿವನು ನಿಯಮಿಸುವ ಕ್ರಮ ಹೀಗಿದೆ. ಶಿವ ಅಂತ ಯಾರಿಗನ್ಲಕತ್ತಾರೆ? ಇಲ್ಲಿ ಈಶ್ವರ್ಗನ್ಲಕತ್ತಾರೆ ಇವರು. ಜೀವನು ವಿಶ್ವಜೀವನಾಗಿ ಸ್ಥೂಲ ವಿಶ್ವವನ್ನ ಇಂದ್ರಿಯಗಳಿಂದ ಉಪಭೋಗಿಸುತ್ತಾನೆ. ತೈಜಸನು ಸೂಕ್ಷ್ಮ ವಿಶ್ವನು ತೈಜಸ ಜೀವನಾಗಿ ಸೂಕ್ಷ್ಮ ವಿಶ್ವನು ಮನದಿಂದ ಭೋಗಿಸುತ್ತಾನೆ. ತೈಜಸ್ ಜೀವನಾಗಿ ಸೂಕ್ಷ್ಮ ವಿಶ್ವನು ಮನದಿಂದ ಭೋಗಿಸುತ್ತಾನೆ. ಪ್ರಾಜ್ಞ ಜೀವನಾಗಿ ಕಾರಣ ವಿಶ್ವವನ್ನು ಹೆಂಗಿದು ಅಂತಂದ್ರ ವಿಶ್ವಜೀವ ಸ್ಥೂಲ ವಿಶ್ವವನ್ನ ಇಂದ್ರಿಯಗಳಿಂದ ಭೋಗಿಸುತ್ತಾನೆ. ವಿಶ್ವಜೀವ ಏನ್ ಮಾಡ್ತಾನ? ಈ ವಿಶ್ವ ಸ್ಥೂಲ ಸೂಕ್ಷ್ಮ ಅದಲ್ಲ, ಈ ಸ್ಥೂಲವಾದಂತ ವಿಶ್ವವನ್ನ ಇಂದ್ರಿಯಗಳಿಂದ ಭೋಗಿಸುತ್ತಾನೆ. ಯಾರೇವ? ವಿಶ್ವಜೀವ. ತೈಜಸ್ ಜೀವ ಏನ್ ಮಾಡ್ತಾನ? ಸೂಕ್ಷ್ಮ ವಿಶ್ವವನ್ನ ಮನದಿಂದ ಭೋಗಿಸುತ್ತಾನೆ. ತೈಜಸ್ ಜೀವ ಸೂಕ್ಷ್ಮ ವಿಶ್ವವನ್ನ ಮನದಿಂದ ಭೋಗಿಸುತ್ತಾನೆ. ಮತ್ತೆ ಪ್ರಾಜ್ಞ ಜೀವ ಕಾರಣ ವಿಶ್ವವನ್ನ ಮಾಯಾವೃತ್ತಿಯಿಂದ ಉಪಯೋಗಿಸುತ್ತಾನೆ. ಬರೆಯದು ತುರಿಯ ಜೀವನಾಗಿ ತುರಿಯ ವಿಶ್ವವನ್ನ ಶುದ್ಧ ಸತ್ವವೃತ್ತಿಯಿಂದ ಉಪಭೋಗಿಸುತ್ತಾನೆ. ತುರ್ಯಾತೀತ ಜೀವನಾಗಿ ತುರ್ಯಾತೀತ ವಿಶ್ವವನ್ನ ಪರಿಶುದ್ಧ ಪ್ರಜ್ಞಾವಂತಿಕೆಯಿಂದ ಉಪಭೋಗಿಸುತ್ತಾನೆ. ಇನ್ನು ಶಿವನು ಬ್ರಹ್ಮನಾಗಿ ವಿಶ್ವವನ್ನ ಸೃಷ್ಟಿಸುತ್ತಾನೆ, ವಿಷ್ಣುವಾಗಿ ಕಾಪಾಡುತ್ತಾನೆ, ರುದ್ರನಾಗಿ ಸಂಹರಿಸುತ್ತಾನೆ, ಈಶ್ವರನಾಗಿ ತಿರೋಧಾನ ಬೆಸಗುತ್ತಾನೆ. ಅಂದರೆ ವಿಶ್ವವು ಬ್ರಹ್ಮ ವಿಷ್ಣು ರುದ್ರರೊಂದಿಗೆ ಪ್ರಳಯವಾಗಲು ಅದನ್ನು ಮತ್ತೆ ಮತ್ತೆ ಹುಟ್ಟಿಸಿ ಬ್ರಹ್ಮ ವಿಷ್ಣು ರುದ್ರಾದಿಗಳನ್ನು ನೇಮಿಸುತ್ತಾನೆ. ಈಶ್ವರ ಸದಾಶಿವನಾಗಿ ಆತ್ಮತತ್ವ ಬೋಧೆಯನ್ನ ನೀಡುತ್ತಾನೆ. ಯಾರಿಗೆ ಅಂತಂದ್ರ ಆ ನಾಲ್ವರು ಶಿವರಿಗೆ ಹಾಗೂ ವಿಶ್ವಜೀವನಿಗೆ. ಈ ರೀತಿ ಸದಾಶಿವನಾಗಿ ಆತ್ಮತತ್ವ ಬೋಧೆ ಮಾಡ್ತಾನೆ. ಇದು ಸೃಷ್ಟಿಯ ಸ್ಥೂಲ ರೂಪರೇಷೆ. ಈ ಮೊದಲೇ ಹೇಳಿದಂತೆ ಪರಬ್ರಹ್ಮ ಮಹಾಚಿದಾತ್ಮಕ ಸಂಕೇತ ಓಂ, ಆಮೇಲೆ ಸದಾಶಿವ, ತುರ್ಯಾತೀತ ಜೀವ, ತುರ್ಯಾತೀತ ಸೃಷ್ಟಿ, ಈ ಮೂರನ್ನು ನಿರ್ದೇಶಿಸುವ ನಮ ಶಿವಾಯ ಅನ್ನೋದು ಏನೇನು ಬರ್ತಾವ ಇದ್ರಾಗ ಅಂತ ಹೇಳ್ತಾರ. ಅದರೊಳಗ ತುರ್ಯಾತೀತ ಜೀವ, ತುರ್ಯಾತೀತ ಸೃಷ್ಟಿ, ಮತ್ತೆ ಅಕ್ಷರ ಅಕ್ಷರ, ಈಶ್ವರ, ತುರ್ಯ ಜೀವ, ತುರ್ಯ ಸೃಷ್ಟಿಗಳು ವಾ, ಮತ್ತೆ ವಾಕಾರದಿಂದ ನಿರ್ದೇಶಿತ ರುದ್ರ, ಪ್ರಾಜ್ಞ ಜೀವ, ಕಾರಣ ಸೃಷ್ಟಿಗಳು, ಶೀಕಾರದಿಂದ ಸಂಕೇತಿತ ವಿಷ್ಣು ತೈಜಸ್ ಜೀವ ಸೂಕ್ಷ್ಮ ಸೃಷ್ಟಿಗಳು, ಮಕಾರದಿಂದ ಪ್ರದರ್ಶಿತ ಬ್ರಹ್ಮ ವಿಶ್ವಜೀವ ಜಾಗ್ರ ಸೃಷ್ಟಿಗಳು, ನಕಾರದಿಂದ ದರ್ಶಿತ. ಇನ್ನೊಂದು ವಿಧದಲ್ಲಿ ಹೇಳಬಹುದಾದರೆ ಏಕಾರದ ಗರ್ಭದಲ್ಲಿ ಸದಾಶಿವ ಸೃಷ್ಟಿ, ಮಕಾರದ ಗರ್ಭದಲ್ಲಿ ವಿಷ್ಣು ಸೃಷ್ಟಿ. ಏನ್ರಿ? ಯಕಾರದ ಗರ್ಭದಲ್ಲಿ ಸದಾಶಿವ ಸೃಷ್ಟಿ, ಮಕಾರದ ಗರ್ಭದಲ್ಲಿ ವಿಷ್ಣು ಸೃಷ್ಟಿ,
ನಕಾರದ ಗರ್ಭದಲ್ಲಿ ಬ್ರಹ್ಮ ಸೃಷ್ಟಿ. ಏನಿದೆಲ್ಲ ಹಿಂಗೆ ಹೇಳಿದ್ರೆ ನಾವು ಹೆಂಗೆ ತಿಳಿಬೇಕು ಅಂತ ನೀವೇನು ಗಾಬರಿ ಬೇಡ್ರಿ. ಆ ಸಿದ್ಧಾಂತ ಶಿಖಾಮಣಿ ಒಳಗೆ ಡೀಟೇಲ್ ಆಗಿ ಅಲ್ಲಿ ಅದ. ಇದು ಸುಮ್ಮ ಸೂತ್ರ ರೂಪದಾಗ ಬರ್ದಾರ. ಅಲ್ಲಿ ಟೋಟಲ್ ಒಂದು ದೊಡ್ಡ ಚಾರ್ಟ್ ಕೊಟ್ಟಾರ. ಅದೆಲ್ಲ ಮುಂದೆ ಬರ್ತವೆ. ಇದು ಈಗ ಹೇಳಿದ್ರೆ ಇದು ಮುಗೀತು ಅನ್ನಂಗಿಲ್ಲ. ಸಿದ್ಧಾಂತ ಶಿಖಾಮಣಿ ಒಳಗೆ ಸಿದ್ದೇಶ್ವರ ಸ್ವಾಮಿಗಳು ಇದನ್ನೇ ಕಂಪ್ಲೀಟ್ ಹೇಳ್ತಾರೆ. ಹೀಗೆ ಓಂ ಯ ವಾ ಶಿ ಮ ನ ಇದು ಆ ದಿವ್ಯ ಶಕ್ತಿಯ ವಿಕಾಸವನ್ನು ವಿಮರ್ಶಿಸುವುದರಿಂದ ಇದಕ್ಕೆ ಸೃಷ್ಟಿ ಮಂತ್ರ ಎಂದು ಹೆಸರು. ಓಂ ನಮ ಶಿವಾಯಕ್ಕ ಇದಕ್ಕೆ ಸೃಷ್ಟಿ ಮಂತ್ರ ಅಂತಾರ. ಇದನ್ನೇ ನಿವೃತ್ತಿಗೊಳಿಸಿದಾಗ ಓಂ ನಮ ಶಿವಾಯ ಎಂಬ ರೂಪ ತಾಳುವುದು. ಇದು ಕೆಳಗಿನಿಂದ ಮೇಲೆ ನಡೆಯುವುದರಿಂದ ಸಂಹಾರ ಮಂತ್ರ ಎನಿಸುತ್ತದೆ. ನೋಡ್ರಿ, ಸಂಹಾರ ಮಂತ್ರ, ಸೃಷ್ಟಿ ಮಂತ್ರ ಅಂತ ಎರಡದಾವ. ಹೆಂಗಿದು ಅಂತಂದ್ರ ಓಂ ಬರೋದು, ಉಲ್ಟಾ ಬರೆಯೋದು ಯ ವಾ ಶಿ ಮ ನ. ಈ ತರ ಬರೆದ್ರಿ ಅಂತಂದ್ರ ಇದಕ್ಕ ಸೃಷ್ಟಿ ಮಂತ್ರ. ಅಂದ್ರೆ ಬ್ರಹ್ಮನಲ್ಲಿಂದ ಸೃಷ್ಟಿ ಆಗೋದು. ಮುಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಲಿಂದ ಜಲ, ಜಲದಿಂದ ಪೃಥ್ವಿ. ಇದಕ್ಕೆ ನಂತರ ಸೃಷ್ಟಿ ಮಂತ್ರ. ಮುಂದೆ ಸಂಹಾರ ಮಂತ್ರ ಅಂದ್ರೆ ಇಡೀ ಜಗತ್ತಿನ ವಸ್ತುಗಳೆಲ್ಲ ಭೂಮಿ ಒಳಗೆ ಹೋಗ್ತವ, ಭೂಮಿ ನೀರೊಳಗೆ ಹೋಗ್ತದ, ನೀರು ಅಗ್ನಿ ಒಳಗೆ ಹೋಗ್ತದ, ಅಗ್ನಿ ಗಾಳಿ ಒಳಗೆ ಹೋಗ್ತದ, ಗಾಳಿ ಆಕಾಶದೊಳಗೆ ಹೋಗ್ತದ, ಆಕಾಶ ಮಾಯ ಒಳಗೆ ಹೋಗ್ತದ. ಇದಕ್ಕೆ ನಂತರ ಸಂಹಾರ ಮಂತ್ರ. ಓಂ ಅದ ಹೆಂಗಂದ್ರೆ ನಮ ಶಿವಾಯ ಓಂ ಎಂಬ ರೂಪ ತಾಳುತ್ತದೆ. ಸಂಹಾರ ಮಂತ್ರ ನಮ ಶಿವಾಯ ಬರೆದು ಲಾಸ್ಟಿಗೆ ಓಂ ಬರೆಯೋದು. ಬರ್ಕೋತೀರ ಏನಿದು? ಬೇಡ. ಓಂ ಬರೆದು ಯ ವಾ ಶಿ ಮ ನ ಈ ತರ ಬರೆದ್ರ ಇದು ಸೃಷ್ಟಿ ಮಂತ್ರ. ಸೃಷ್ಟಿಯಾಗಿದ್ದು ಮತ್ತೆ ವಾಪಸ್ ಹೋಗ್ಬೇಕಲ್ಲ, ಮೂಲ ವಸ್ತುವಿನಲ್ಲಿ ಸೇರ್ಬೇಕಲ್ಲ. ಅವಾಗ ಏನಂದ್ರೆ ನಮ ಶಿವಾಯ ಓಂ ಅಂತ ಬರ್ತದೆ. ಇದು ಕೆಳಗಿನಿಂದ ಮೇಲೆ ನಡೆಯುವುದರಿಂದ ಸಂಹಾರ ಮಂತ್ರ ಅಂತಾರೆ ಇದಕ್ಕೆ. ಇದದ ಬುಕ್ ನಿಮ್ಮ ಹತ್ರ? ಶಾಂತಿಪಥ. ಶಾಂತಿಪಥ ಸಿದ್ಧಾಂತ ಶಿಖಾಮಣಿ ಒಳಗ ಏನಂದ್ರ ಅವರು ಬೇರೆ ಬೇರೆ ದರ್ಶನಗಳ ಪರಿಚಯಗಳು ಮಾಡಿಕೊಡ್ಲಕತ್ತಾರ. ಆ ದರ್ಶನಗಳ ಪರಿಚಯ ಮಾಡೋದ್ರೆ ಪಾತಂಜಲಿ ಯೋಗದ ದರ್ಶನ ಪರಿಚಯ ಮಾಡ್ಲಕತ್ತಾರ. ಆ ಪಾತಂಜಲಿ ಯೋಗದ ಒಂದು ವಿಶಾಲವಾದಂತ ಬುಕ್ ಅದ ಸಿದ್ದೇಶ್ವರ ಸ್ವಾಮಿಗಳದು, ಶಾಂತಿ ಪಥ ಅಂತ ಹೇಳಿ. ಇಲ್ಲ ನೋಡ್ರಿ, ಶಾಂತಿ ಪಥ ಸಣ್ಣ ಬುಕ್ ಅದ. ಇದು ಏನೊಂದು 50-60 ಪುಟ ಅದ, ಸಣ್ಣ ಬುಕ್ ಅದ. ಈ ಕಡೆ ಯಾರೇ ಬಂದ್ರಿ ಅಂತಂದ್ರೆ ಕೊಟ್ಟು ಬಿಡ್ತೇನೆ, ತಗೊಂಡು ಹೋದ್ರಿ. ಬಿಜಾಪುರದಾಗ ಸಿಗ್ತಾವ್ರಿ ಶಾಂತಿ ಪಥ. ಅವ್ರ ಆಶ್ರಮದ್ದೇ 5 ರೂಪಾಯಿ 10 ರೂಪಾಯಿ ಇರ್ತಾವ ಅಷ್ಟು. 15 ರೂಪಾಯಿ ಅದ ರೇಟ್ ಇದು. ಬಟ್ ಬಹಳ ಪವರ್ಫುಲ್ ಅದ ಬುಕ್ ಇದು. ಪೂರಾ ಪಾತಂಜಲಿ ಯೋಗ ಎಲ್ಲ ತುಂಬಿಸ್ಬಿಟ್ರೆ ಇದ್ರ. ನಾವು ಯಾವ ಮಂತ್ರವನ್ನೇ ಆಡಿಸಿಕೊಳ್ಳಲಿ ಅದನ್ನು ನುಡಿಯುವಾಗ ಆಯಾ ಅಕ್ಷರಗಳಿಗೆ ಸರಿಯಾದ ಆ ಮಹಾ ಅರ್ಥಗಳನ್ನು ಮನದಲ್ಲಿ ಭಾವಿಸಬೇಕು. ಈ ಭಾವನೆ ಸ್ಥಿರಗೊಳ್ಳಲೆಂದೇ ಅರ್ಥಸಹಿತವಾದ ಮಂತ್ರ ಸಹಸ್ರ ಲಕ್ಷ ಕೋಟಿ ಸಲ ನುತಿಸಬೇಕು. ಆಗ ಮನಸ್ಸು ಅತ್ಯಂತ ಪರಿಮಳವಾಗಿ ಆಯಾ ಶಬ್ದಕ್ಕೆ ಅರ್ಥಕ್ಕೆ ಸರಿಯಾಗಿ ರೂಪ ತಾಳುವುದು. ನಮ್ಮ ಮನಸ್ಸೇನಾಗ್ತದ, ಆ ಶಬ್ದ ನುಡಿದ ಕೂಡ್ಲೇನೆ ಆ ಮನಸ್ಸು ಆ ಆಕಾರ ತಾಳ್ತದ. ಅಂಥದೊಂದು ಶಕ್ತಿ ಆ ಮನಸ್ಸಿಗೆ ಬರ್ತದ. ಕೊನೆಗೆ ಎಲ್ಲ ಮರೆತು ಓಂಕಾರ ಅಖಂಡ ಚಿದಖಂಡ ದೇವನಲ್ಲಿ ಒಂದಾಗಿ ಬಿಡುವುದು.
ಇದು ಮಂತ್ರ ಜಪದ ಪರ್ಯಾಯವಚನ. ನಮ ಶಿವಾಯ ಎಲ್ಲ ಹೋಗಿ ಎದ್ರಾಗ ಹೋಗ್ಬೇಕು, ಓಂನೊಳಗೆ ಸೇರ್ಬೇಕದು, ಹಂಗಾಗಬೇಕು. ಸ್ಥೂಲವಾಗಿ ಮಾತನಾಡಬೇಕಾದರೆ ಜಪ ಅಂದ ಕೂಡ್ಲೇನೆ ಸ್ಥೂಲವಾಗಿ ಏನ್ ಹೇಳ್ತಾರ, ಈ ಜಪ ಮಾಡಲು 3 ವಿಧಾನಗಳು: ವಾಚಕ, ಉಪಾಂಶು, ಮಾನಸಿಕ. ಮತ್ತೊಬ್ಬರಿಗೆ ಕೇಳುವಂತೆ ಗಟ್ಟಿಯಾಗಿ ನುಡಿಯುವುದು ವಾಚಿಕ. ಮತ್ತೆ ವಾಚಿಕ ಮಂತ್ರ ಜಪ, ಇದರಿಂದ ವಾಣಿ ಮತ್ತು ದೇಹಗಳು ಶುದ್ಧವಾಗುತ್ತವೆ. ಇನ್ನೊಬ್ಬರಿಗೆ ಕೇಳದಂತೆ ತುಟಿಗಳಲ್ಲಿ ಅನ್ನುವುದು ಅದು ಉಪಾಂಶು ಜಪ, ಬರೀ ತುಟಿಲಿಂದ ಅನ್ನೋದು, ಹೊರಗೆ ಶಬ್ದ ಬಿಡಂಗಿಲ್ಲ, ಅದಕ್ಕೆ ಉಪಾಂಶು ಜಪ. ಮನೆಯಾಗ ಗಂಡದರೆ ಬೈತಿರ್ತಾರಲ್ಲ, ಉಪಾಂಶು ಶಬ್ದ ಹೊರಗೆ ಬಿಟ್ರು ಡೇಂಜರು, ಒಳಗನು ಇರ್ಲಾರ್ದಂಗಿರಲ್ಲ, ಒಳಗೆ ಫುಲ್ ತುಂಬಿರ್ತದ, ತುಟಿಲಿಂತ ಬೈತಿರ್ತಾರ. ಹಾಗೆ ಬರೇ ಉಪಾಂಶು. ಬಾಯಿಲಿಂತ ಬಟ ಬಟ ಅಂತಿರ್ತಾರ, ಏನಂತಿರ್ತಾರ ಅವನಿಗೆ ತಿಳಿದಿರಬಾರ್ದು, ಇವ್ರು ಅಂದಿರ್ಬೇಕು, ಹಾಂಗದು ಉಪಾಂಶು ಜಪ. ರೊಟ್ಟಿ ಮಾಡೋ ಟೈಮ್ನೊಳಗೆ ಏನಾರ ಸಿಟ್ಟಿ ತರಿಸಿದ್ರೆ ಅಂದ್ರ ರೊಟ್ಟಿಗೆ ರಪರಪರಪರಪ ಬಡಿತಿರ್ತಾರ. ಅವು ಯಾರಿಗೆ ಹಾಕ್ತಿರ್ತಾರ ಅವರು ಪದ 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 ಹಾಕ್ತಾರ. ಅದಕ್ಕೆ ಏನ್ ಮಾಡ್ಬೇಕು, ರೊಟ್ಟಿ ಮಾಡಾಗ ಸಿಟ್ಟಿಗೆ ತರಿಸ್ಬೇಕು ಅವ್ರಿಗೆ. ರೊಟ್ಟಿ ಅದ್ರ ತೆಳ್ಳಗಾತಾವ ಚಂದ, ಎಷ್ಟರ ಜೋರ್ ಹೊಡಿತಾರ ಅಷ್ಟು ತೆಳ್ಳಗಾತಾವ. ಅವು ನಮಗೆ ಹಾಕ್ತಿರ್ತಾರ ಗೊತ್ತಾಗ್ತದ, ಆದ್ರೂ ರೊಟ್ಟಿ ತೆಳ್ಳಗಾಲಕತ್ತವತ್ ಖುಷಿ ಪಡ್ಬೇಕು. ಇನ್ಸ್ಟ್ರೂಮೆಂಟ್ಸ್ ಅವಕ್ಕೇನಂತಾರೆ, ಅವು ಎಲ್ಲ ಆಯುಧಗಳು, ಸೇಫ್ಟಿ ಸಲುವಾಗಿ. ಸುರಕ್ಷತಾ ವಿಧಾನಗಳು. ಉಪಾಂಶು ಜಪದಿಂದ ಏನಾಗ್ತದಂದ್ರೆ ಜ್ಞಾನೇಂದ್ರಿಯ ಹಾಗೂ ಪ್ರಾಣಗಳು ಶುದ್ಧಿ ಆಗ್ತವ. ತುಟಿಗಳು ಅಲುಗಾಡದಂತೆ ಕೇವಲ ಮನಸ್ಸಿನಲ್ಲಿ ಅಕ್ಷರಗಳನ್ನು ಕಲ್ಪಿಸಿದರೆ ಆ ಅಕ್ಷರಗಳಿಗೆ ಸರಿಯಾದ ಅರ್ಥಗಳನ್ನು ಕ್ರಮವಾಗಿ ಭಾವಿಸುವುದು. ಇದಕ್ಕೇನಂತರ ಮಾನಸಿಕ ಜಪ. ಇದರಿಂದ ಅಂತಃಕರಣ ಶುದ್ಧವಾಗುತ್ತದೆ. ದೇವನಲ್ಲಿ ಸಾಮರಸ್ಯ ಪಡೆಯುವ ಶಕ್ತಿ ಈ ಮಾನಸಿಕ ಜಪಕ್ಕೆ ಇದೆ. ಹೆಂಗ ಅಂದ್ರೆ ಏನೇನು ಶುದ್ಧ ಆಗ್ತದೆ ಅನ್ನೋದು ಹೇಳಿದ್ರು ಅವರು. ವಾಚಿಕ ಜಪದಿಂದ ಸೌಂಡ್ ಮಾಡಿದ್ರಿ ಅಂತಂದ್ರ ವಾಣಿ ಮಾತು ಶುದ್ಧ ಆಗ್ತದ, ದೇಹ ಶುದ್ಧ ಆಗ್ತದ. ಇನ್ನೊಬ್ಬರಿಗೆ ಕೇಳಲಾರ್ದಂಗ ಬರೇ ತುಟಿ ಅಳ್ಳಾಡಿಸ್ತಿದ್ರ ಅದರಿಂದ ಏನಾಗ್ತದ, ಜ್ಞಾನೇಂದ್ರಿಯ ಮತ್ತು ಪ್ರಾಣಗಳ ಶುದ್ಧಿ ಆಗ್ತದ. ಮತ್ತ ತುಟಿ ಅಲುಗಾಡಿಸಲಾರ್ದಂಗೆ ಕೇವಲ ಮನಸ್ಸಿನಲ್ಲಿ ಕಲ್ಪಿಸಿದರೆ ಮಾನಸಿಕ ಜಪ. ಇದರಿಂದ ಅಂತಃಕರಣ ಶುದ್ಧ ಆಗ್ತದ. ಈ ಅಂತಃಕರಣ ಶುದ್ಧ ಆದಂಗ ಆ ದೇವನಲ್ಲಿ ಸಾಮರಸ್ಯ ಪಡೆಯುವ ಶಕ್ತಿ ಈ ಮಾನಸಿಕ ಜಪದ ಫಲವಾಗಿದೆ. ಅದಕ್ಕೆ ಮಾನಸಿಕ ಜಪಕ್ಕ ಏನಂತಾರಪ್ಪ ಅಂತಂದ್ರೆ ಕಲಿಯುಗದ ಕಾಮಧೇನು ಅಂತಾರ. ಅರ್ಥ ಮಾಡ್ಕೊಳ್ರಿ, ಇದು ಮಾನಸಿಕ ಜಪ ಅಂದ್ರ ಕಲಿಯುಗದ ಕಾಮಧೇನು. ಯಾರಿಗಿ ಒಂದು ಕಡೆ ಕುಂತು ಪೂಜಾ ಮಾಡಲಿಕ್ಕೆ ಸಮಯ ಇಲ್ಲ, ಎಲ್ಲ ಬಹಳ ಬ್ಯುಸಿ ಆಗಿಬಿಟ್ಟಾರೆ ಎಲ್ಲರೂ. ಇಂಥ ಪರಿಸ್ಥಿತಿ ಒಳಗ ಏನ್ ಮಾಡ್ಬೇಕಪ್ಪ ಅಂದ್ರ ಒಂದು ಮಂತ್ರ ದೀಕ್ಷೆ ತಗೊಂಡು ಸಾಧ್ಯ ಆದಷ್ಟು ಮ್ಯಾಕ್ಸಿಮಮ್ ಅದನ್ನ ಮಾನಸಿಕ ಜಪ ಮಾಡ್ತಾ ಇರಬೇಕು. ಆ ಮಾನಸಿಕ ಜಪದ ಲಾಭ ಬಹಳ ದೊಡ್ಡದು, ಬಹಳ ದೊಡ್ಡದು, ಬಹಳ ದೊಡ್ಡದು. ಸದಾ ಕಾಲ ಮಾನಸಿಕ ಜಪ ಮಾಡ್ತಿರ್ಬೇಕು. ಜಪದ ಬಗ್ಗೆ ಒಂದು ಪ್ರಶ್ನೆ. ಈ ಜಪ ಈ ರುದ್ರಾಕ್ಷಿತನ ಹಿಡ್ಕೊಂಡು ಮಾಡೋದ ಜಪ ಅಂತಾರೆ, ಅಥವಾ ನಮ್ಮ ಅದನ್ನ ಹಿಡಿದ್ರೆ ಬರೇ ಎಣಿಕೆ ಕಡೆ ಲಕ್ಷ ಹೋಗತ್ತೆ, ಅಥವಾ ಏನ್ ಸುತ್ತ ಅದು ಏನ್ ಸುತ್ತೆ, ಈ ಮಂತ್ರದ ಕಡೆ ಲಕ್ಷ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋದು ಏನಾಗ್ತದೆ? ಹೌದು, ಅದು
ಎಣಿಸಿ ಮಾಡ್ಬೇಕಂತಾರ. ಲಕ್ಷ ಜಪ ಕೋಟಿ ಜಪ ಮಾಡ್ತಾರಲ್ಲ ಅವ್ರಿಗೆ ಅವೆಲ್ಲ ಬೇಕು. ಈ ಕೈ ನುಸ್ಬಹುದು ಅಥವಾ ಎಣಿಕೆ ಕಡೆ ಹೌದು ಕಡಿಮೆ ಆಗ್ತದೆ. ಬಿಟ್ಟು ಬರೀ ಆರಾಮ ಕುಂತು ಜಪ ಕುಂತರ ಮಾಡ್ರಿ ನಿಂತರ ಮಾಡ್ರಿ, ಮಾನಸಿಕ ಜಪ ಮಾಡೋದು ಬಹಳ ಯೋಗ್ಯ. ಮತ್ತ ಜೋರಾಗಿ ಎಣಸ ಅವಶ್ಯಕತೆ ಇಲ್ಲ. ಪರಮಾತ್ಮ ನಮ್ಗೇನು ಎಣಿಸಿ ಕೊಟ್ಟಾನೆ. ಎಷ್ಟು ಗುಟಕ್ಕೆ ನೀರು ಕುಡಿಬೇಕು, ಎಷ್ಟು ಉಸಿರಾಡಿಸ್ಬೇಕು. ಹೌದೌದು. ಅದೇ ಮತ್ತೆ ಎಕ್ಸರ್ಸೈಸ್ ಆಗ್ತದ, ಕೈ ಗಟ್ಟಿ ಆಗ್ತವ, ಬೆರಳುಗಳು ಗಟ್ಟಿ ಆಗ್ತವ. ನೋವಿನ ಕಡಿ ಮೊದಲು ನೋವು ಆಗ್ತದ, ಆಮೇಲೆ ನೋವಾಗಲ್ಲ. ಅದಕ್ಕೆ ಕೈ ಒಳಗೆ ಒಂದು ವಿಶೇಷ ಶಕ್ತಿ ಬರ್ತದ. ಮೊದಲು ನೋವು ಅನ್ನಿಸ್ತದ, ಆಮೇಲೆ ನೋವಾಗ್ತದ. ಮೊದಲು ಏನು ಮಾಡ್ಲಾರ್ದ ಸುಮ್ ಕುಂದಿರೋರ್ಕಿಂತ ಶರೀರಕ್ಕೂ ಒಂದು ತಾನು ಕೆಲಸ ಕೊಟ್ಟಂಗ. ರೊಕ್ಕ ಎಣಸಕ್ ಕೈ ಬ್ಯಾನ್ ಆಗಲ್ಲ, ರುದ್ರಾಕ್ಷಿ ಎಣಸಕ್ ಕೈ ಬ್ಯಾನ್ ಆಗ್ತದೆ. ಮಣಗಟ್ಲೆ ಚಿಲ್ಲರ್ ತಂದು ಹಾಕಿದ್ರೆ ಚೀಲಗಟ್ಲೆ ಚಿಲ್ಲರ್ ಎಣಿಸ್ತಾರ. 10 ರೂಪಾಯಿದ ಏಸವ, 5 ರೂಪಾಯಿದ ಏಸವ. ಬೇಕಾಗಿರತ್ತೆ ಅದೇ ಬರ್ತದೆ. ಹಾಗಾಗಿ ಇಲ್ಲ, ಶರೀರಕ್ಕೂ ಒಂದು ಕ್ರಿಯೆ ಇರ್ಲಿ ಅಂತ ಅದು ಕೊಟ್ಟಿರ್ತಾರೆ ಅಷ್ಟೇ. ಶರೀರನೂ ಅದರ ಇನ್ವಾಲ್ವ್ ಆಗಲಿ ಅಂತ. ಕಾಯ ವಾಚ ಮನಸ. ಕಾಯ ಅಂತಂದ್ರೆ ಒಂದು ರುದ್ರಾಕ್ಷಿ ಮಣಿ ಕೊಟ್ಟು ತಿರುಗಿಸ್ಲಕತ್ತಾರ. ವಾಚ ಅಂತಂದ್ರ ಮಂತ್ರ ಹೇಳತ್ತಾರ. ಮನಸ್ಸು ಅದರೊಳಗೆ ತಲ್ಲೀನ ಆಗಂಗ ಮಾಡ್ತಾರ. ಓಂ ನಮಃ ಶಿವಾಯ ಅನ್ನೋದು ಮನಸ್ಸಿನೊಳಗ ನಿರಂತರವಾಗಿ ಅನ್ಕೋತಿರ್ಬೇಕು. ಮನಸ್ಲಿಂತೆ ಅನ್ಕೋತವ್ರಿ, ಹೊರಗೆ ಬಾಯಿಲಿಂತ ಅನ್ರಿ. ಅಜಗಣ್ಣ ಯೋಗಿ ಅವನು ಮನಸ್ಸಿನಾಗೆ ಅಂತಿದ್ದ. ಅವನು ಮೌನ ಯೋಗಿ, ಒಟ್ಟ ಒಳಗೆ ನಿರಂತರ ಜಪ ನಡೆದಿರ್ತದ. ಅವನ್ ಹೆಂಗಿರ್ತದ ಅಂದ್ರ, ನಂದು ಪರಮಾತ್ಮನಿಗೆ ನೆನೆಸ್ಲಕತ್ತೀನಿ ಅನ್ನೋದು ಹೊರಗೆ ಯಾರಿಗೆ ಗೊತ್ತಾಗಬಾರ್ದು, ಅದು ರಹಸ್ಯವಾಗಿರ್ಬೇಕನ್ನೋದೇ ಅವನದು ಜಿದ್ದು. ಅದು ಏನಾಗ್ಬಿಡ್ತದ, ಗೂಟ ಗಾಡೆಗಿಂದ ಅದು ಯಾವ್ದೋ ಒಂದು ಗೂಟ ತಲೆಗೆ ಬಡದ್ ಬಿಡ್ತದ. ಅದು ಏನೋ ಹಿಂಗೆ ಹೋಗೋ ಟೈಮ್ನೊಳಗೆ ಬಡದ್ ಕೂಡ್ಲೇನೆ ಶಿವ ಅಂತೇಳಿ ಬಾಯಲ್ಲಿ ಅಂತ ಹೊರಗೆ ಬಂದ್ಬಿಡ್ತದ. ಅಷ್ಟಕ್ಕೆ ಸತ್ತೋಗ್ಬಿಡ್ತಾನ, ಜೀವನೇ ಬಿಡ್ತಾನ. ಅಯ್ಯೋ, ನಾವು ಒಳಗ ಶಿವನನ್ನ ಗುಪ್ತವಾಗಿ ಸ್ಮರಿಸ್ತಾ ಇದ್ದದ್ದು ಹೊರಗಿನವರಿಗೆ ಕೇಳಿಸಿಬಿಡುತ್ತಲ್ಲ ಅಂತೇಳಿ ಪ್ರಾಣ ಬಿಟ್ಬಿಡ್ತ. ಅವನ ಹೆಣ ತಲೆ ತನ್ನ ತೊಡೆ ಮೇಲೆ ಇಟ್ಕೊಂಡು ಇಕ್ಕಿ ಅವ್ರ ಅಕ್ಕ, ಅಕ್ಕನ ಹೆಸರು ಏನದಲ್ರಿ, ಮುಕ್ತಾಯಕ್ಕ ಅಳತಿರ್ತಾಳ. ಅಲ್ಲಿ ಅಲ್ಲಮ್ಮ ಪ್ರಭುದೇವರು ಹೋಗ್ತಾರ. ಎದಕ್ಕೆ ಅಳತಿ? ದುಃಖ ಪಡೋದು, ಸತ್ತವ್ರ ಸಲುವಾಗಿ ದುಃಖ ಪಡೋದ್ರಾಗ ಏನ್ ಅರ್ಥ ಅದ ಅಂತೇಳಿ ಆಕೆಗೆ ಮೋಕ್ಷ ಕೊಡಿಸ್ತಾರ ಚರ್ಚೆ ಮಾಡಿ. ಹೆಂಗಿರ್ತ ಅದಕ್ಕೆ ಜಪ, ಮಾನಸಿಕ ಜಪ ನಿರಂತರವಾಗಿ ನಡಿಬೇಕು ನೋಡ್ರಿ. ಅದು ನಡಿಲಿಲ್ಲ ಅನ್ನೋದಕ್ಕೆ ಮನಸ್ಸು ಬೇರೆ 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 ಆಲೋಚನೆ ಮಾಡ್ತಿರ್ತದ. ಒಳಗೆ ನಿರಂತರವಾಗಿ ಮಾನಸಿಕ ಜಪ ನಡಿಬೇಕು. ಎಷ್ಟೊತ್ತು ಯಾತ್ರ ಇರ್ತೀರಿ ಅಷ್ಟೊತ್ತು ನಡಿಬೇಕು. ರಾತ್ರಿ ಇದ್ದಾಗ ಕಂಪ್ಲೀಟ್ ನೀವು ಮಾನಸಿಕ ಜಪ ಮಾಡಿದ್ರಿ ಅಂದ್ರೆ ಸ್ವಪ್ನದಾಗೂ ಜಪ ನಡೀತದ, ನಿದ್ದೆ ಹತ್ತಿದಾಗೂ ಜಪ ನಡೀತದ. ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ದೇವ. ನಾವು ಜಾಗೃತದೊಳಗ ಜಪ ಸರಿಗ್ ಮಾಡ್ಲಿಲ್ಲ ಅಂದ್ರೆ ಅವು ಸ್ವಪ್ನದಾಗೂ ಬರಲ್ಲ. ಸ್ವಪ್ನದಾಗ ಬರ್ಲಿಲ್ಲ ಅಂದ್ರೆ ಆ ಕಡೆ ನಿಧಿಧ್ಯಾಸನ ಅದು ಯಾವ್ದಂತಿರಲ್ಲ, ಸುಷುಪ್ತಿ ಒಳಗೂ ಅದು ಬರವು. ಹಿಂಗಿರ್ತದ. ಅದಕ್ಕೆ ಜಾಗ್ರದೊಳಗೆ ಕಂಪ್ಲೀಟ್ ಜಪ ಮಾಡ್ಕೋತಿರ್ಬೇಕು. ಜಪ ಬಹಳ ಮುಖ್ಯ ಅದ ನೋಡ್ರಿ. ಮಾಡ್ಕೋತಿರ್ಬೇಕು, ಯಾವಾಗಲೂ ಮಾಡ್ಕೋತಿರ್ಬೇಕು. ಇಷ್ಟು ದಿವಸ ಏಟ್ ಮಾಡಿರೋ ಏಟ್ ಬಿಟ್ಟಿರೋ, ಇನ್ನು ಮುಂದೆ ಮಾತ್ರ ಮಾನಸಿಕ ಜಪ ತಲ್ಲೀನವಾಗಿರ್ರಿ. ನೀವು ಬುಕ್ ಓದೋ ಟೈಮ್ನೊಳಗ ಓದ್ರಿ, ಓದೋದು ಮುಗಿದ ಕೂಡಲೇ ಜಪ ಮಾಡ್ರಿ. ಮತ್ತೆ ಮನ್ಯಾಗ ಕರೆದ್ರಂದ್ರ ಓರಿ.
ಏನ್ ಕೆಲಸ ಹೇಳ್ತಾರ ಮಾಡ್ರಿ, ಕೆಲಸ ಮುಗಿದ ಕೂಡ್ಲೇನೆ ಮತ್ತೆ ಜಪ ಮಾಡ್ರಿ, ಮಾನಸಿಕವಾಗಿ ಜಪ ಮಾಡ್ರಿ. ಮನೆಗೆ ಸಣ್ಣ ಸಣ್ಣ ಮಕ್ಕಳಿದ್ದು ಅಂತಂದ್ರ ಅವಕ್ಕೆ ಕೇಳ್ಸಂಗ ಸ್ವಲ್ಪ ಬಾಯಿಲಿ ಅಂತ ವಾಚಿಕ ಜಪ ಮಾಡ್ರಿ. ಕಂಟಿನ್ಯೂ ಅದು ಅನ್ಕೋತಿದ್ರಿ ಅಂದ್ರೆ ಅವು ಹುಡುಗರ್ನು ಅದೇ ಅನ್ಲಕ್ ಹತ್ತಿ ಬಿಡ್ತಾವ. ಅವಕ್ಕೊಂದು ಆದರ್ಶ ಅಂತ ಇರ್ತದ. ಮಾಡ್ರಿ, ಏನ್ ಮಾಡ್ಬೇಕಂತೀರಿ ಮಾಡ್ರಿ. ಸುಮ್ ಕೂತಿದಲ್ಲ ಅಂತ ಹೇಳಿಕೆ ನೋಡೋರಿಗೆ ಹಂಗ ಅನಿಸ್ಲಕತ್ತಿತ್ತು ಅಂದ್ರ ಒಂದ್ ಸ್ವಲ್ಪ ಜಪ ಮಾಡ್ಲಿಕ್ಕತ್ತನಂಗ ತುಟಿ ಒಂದ್ ಸ್ವಲ್ಪ ಅಲ್ಲಾಡಿಸಿ ಉಪಾಂಶ ಜಪ ಮಾಡಿದ್ರೆ ಮಂತ್ರ ಜಪದಾಗ ಅದಾರ ಅಂತ ಕಾಣಿಸ್ತು. ಇನ್ನೊಬ್ಬರಿಗೆ ಕಾಣಂಗ ಜಪ ಮಾಡಬೇಕು, ಶಬ್ದ ಹೊರಗೆ ಬಿಡಬಾರ್ದು ಅಂದ್ರೆ ಅದು ಉಪಾಂಶ ಜಪ ಮಾಡಬೇಕು. ಜಪ ಮಾಡೋದು ಬಹಳ ಮುಖ್ಯ. ಒಂದು ಉಸಿರಾಡಿಸಿದೆ ಅಂತಂದ್ರೆ ಒಂದು ಜಪ ಮಾಡಬೇಕು. ಇನ್ನು ನಾಳೆ ಏನದ ಸ್ವಾಧ್ಯಾಯ ಅಧ್ಯಯನ ಮಾಡೋದ್ರ ಬಗ್ಗೆ ನಾಳೆ ಹೇಳ್ತಾರೆ. ಅದಾಯ್ತಂದ್ರ ಯಮಾಂಗ ಮುಗೀತು, ನಿಯಮಾಂಗನು ಮುಗೀತಂದ್ರ ಮುಂದಿನ ಅವೇನದಾವ ಹಿಂಗ ಹತ್ತಿಲ್ಲ, ಒಂದೊಂದೇ ಅದಾವ, ಜಲ್ದಿ ಮುಗೀತದ. ಇವೆರಡೇ ಅಡಿಗೇಡಿ ಉದ್ದಕ್ಕದಾವ 10. ಅದು ಹೇಳೋದಕ್ಕೆ ಟೈಮ್ ಭಾಳ ತೊಳಕತ್ತ. ಮುಗಿಸೋಣಲ್ರಿ? ಅದ್ರದ್ದು ಫೋಟೋ ಗೀಟೋ ಬೇಕಂದ್ರೆ ವಾಟ್ಸಪ್ನಾಗ ಹಾಕಿ ಕಳಿಸ್ತೀನಿ. ಅವು ಚಾರ್ಟ್ ಮಾಡಿ ಬರ್ಕೋತಿದ್ರೆ ಬರ್ಕೋಬಹುದು, ಏನೇನು ತತ್ವಗಳು ಹೆಂಗೆ ಕೆಲಸ ಮಾಡ್ತಾವ ಅಂತೇಳಿ. ಯಾವುದೇ ತತ್ವ ಕೆಲಸ ಮಾಡ್ಬೇಕಾದ್ರೆ ನೋಡ್ರಿ, ನಿಮ್ಮದು ವಾಗೀಂದ್ರಿಯ ಮಾತಾಡಬೇಕಾಗಿತ್ತು ಅಂದ್ರೆ ವಾಗೀಂದ್ರಿಯದ ಅಭಿಮಾನಿ ದೇವತೆ ಅಂತ ಒಂದಿರ್ತದ. ಪ್ರತಿಯೊಂದು ಇಂದ್ರಿಯಕ್ಕೆ ಒಂದೊಂದು ಅಭಿಮಾನಿ ದೇವತೆ ಅದಾವ. ಪ್ರತಿಯೊಂದು ಹಬ್ಬಕ್ಕೆ ಅಭಿಮಾನಿ ದೇವತೆ ಅದಾವ. ಪ್ರತಿಯೊಂದು ಹುಣ್ಣಿಮೆಗೆ ಅಭಿಮಾನಿ ದೇವತೆ ಅದಾವ. ಪ್ರತಿಯೊಂದು ಅಮಾಸಿಗೆ ಅಭಿಮಾನಿ ದೇವತೆಗಳದಾವ. ಅವಕ್ಕೆಲ್ಲ ನಾವು ತೃಪ್ತಿಪಡಿಸೋದಕ್ಕೆ ಒಂದೇನೇನೋ ಆಚರಣೆಗಳು ಮಾಡಬೇಕಾಗ್ತದೆ. ವಾಗೀಂದ್ರಿಯದ ಅಭಿಮಾನಿ ದೇವತೆ ಯಾರು? ಅಗ್ನಿದೇವ. ಆ ಅಗ್ನಿದೇವ ಏನ್ ಮಾಡಬೇಕು? ಪರಮಾತ್ಮನಿಂದ ಪ್ರೇರಣೆ ಪಡ್ಕೋಬೇಕಾಗ್ತದೆ. ಈಗ ಮಾತಾಡ್ಬೇಕಾದ್ರೆ ಪರಮಾತ್ಮ ಈ ಮಾತು ಆಡು ಅಂತೇಳಿ ಪ್ರೇರೇಪಿಸಿದಾಗ ಇವನಿಗೂ ಆ ಪ್ರೇರಣೆ ಪಡ್ಕೊಳ್ಳೋಂಥ ಸಾಮರ್ಥ್ಯ ಇರಬೇಕು ಅಗ್ನಿದೇವನಿಗೆ. ನಮ್ಮೊಳಗಿರುವ ಅಗ್ನಿದೇವ ಏನದನ ಅಭಿಮಾನಿ ದೇವತೆ, ಅವನಿಗೆ ಆ ಪರಮಾತ್ಮ ಪ್ರೇರೇಪಿಸಿದಾಗ ಇವನು ಅದು ಪ್ರೇರಣೆಗೊಳ್ಳುವಂತ ಸಾಮರ್ಥ್ಯ ಇರಬೇಕು. ಅವನೇನ್ ಪ್ರೇರಣೆ ಕೊಡ್ತಾನ, ಇವನೊಳಗೆ ಅದು ಸಾಮರ್ಥ್ಯ ಇಟ್ಕೊಂಡು ಇವ ಏನ್ ಮಾಡ್ತಾನೆ? ಅಗ್ನಿದೇವ ನಮ್ಮ ವಾಗೀಂದ್ರಿಯಕ್ಕೆ ಪ್ರೇರಣೆ ಕೊಡ್ತಾನೆ. ವಾಗೀಂದ್ರಿಯ ಮಾತಾಡ್ತಾವ. ಏನ್ ಮಾತಾಡ್ಬೇಕನ್ನೋದು ಪರಮಾತ್ಮನ ಆದೇಶ. ಆಯ್ತಪ್ಪ ಅದು ಮಾತಾಡ್ತೀನಿ ಅಂತೇಳಿ ಅದರದು ನಿರೂಪ ತಗೊಂಡು ಈ ಇಂದ್ರಿಯದಿಂದ ಮಾತನಾಡಿಸ್ಲಕ್ ಹಚ್ಚೋದೇ ಅದು ಅಭಿಮಾನಿ ದೇವತೆ. ಪ್ರತಿಯೊಂದು ಇಂದ್ರಿಯಕ್ಕೊಂದೊಂದು ಅಭಿಮಾನಿ ದೇವತೆಗಳದಾವ. ಆ ಎಲ್ಲ ದೇವತೆಗಳಿಗೆ ಪ್ರೇರಣೆ ಕೊಡೋನೇ ಪರಮಾತ್ಮ. ನೀರೇ ರಕ್ತ ಆಗ್ಯದ, ನೀರೇ ಮಾಂಸ ಆಗ್ಯದ, ನೀರೇ ಎಲುಬಾಗ್ಯದ, ನೀರೇ ಇದಾಗ್ಯದ ಅಂದ್ರ ಬರೇ ನೀರು ಒಂದರ್ಲಿಂತ ಎಲ್ಲ ಆಗಂಗಿಲ್ಲ. ಅದರೊಳಗೆ ಹಿರಿದಾದ ತತ್ವಗಳು ಬೆರಿಬೇಕಾಗ್ತದೆ. ಬರೀ ನೀರ್ಲಿಂತ ಆಗ್ತದೇನ್ರಿ ಏನರೇ? ಬೀಜ ಬೇಕು, ಮಣ್ಣು ಬೇಕು. ಮಣ್ಣು, ಬೀಜ, ಮತ್ತೇನು ನೀರ, ಸೂರ್ಯನ ಕಿರಣ ಎಲ್ಲಾನು ಇದ್ದಾಗಲೂ ಕೂಡ ಅವೆಲ್ಲವುಗಳಿಗಿಂತ ಹಿರಿದಾದ ಒಂದು ತತ್ವ ಅದರೊಳಗ ಸೇರಿದಾಗ ಅಲ್ಲಿ ಒಂದು ಸೃಷ್ಟಿ ಕಾರ್ಯ ಆಗ್ತದೆ. ಯಾವುದೇ ಒಂದರ್ಲಿಂತ ಎಲ್ಲ ಆಗಂಗಿಲ್ಲ. ಎಲ್ಲಾನು ಸೇರಿದಾಗ ಒಂದು ಹಿರಿದಾದ ತತ್ವ ಅಲ್ಲಿ ಬೇಕು.
ಹಿರಿದಾದ ತತ್ವ ಇಲ್ಲ ಅಂತಂದ್ರೆ ಮದುವೆ ಮಾಡ್ಕೊಳ್ಳೋನು ಮಕ್ಕಳಾಗ್ತಾವತ್ ಏನ್ ಗ್ಯಾರಂಟಿ ಅದ ರೀ? ಮದುವೆ ಮಾಡ್ಕೊಂಡಿದ್ದಕ್ಕೆ ಮಕ್ಕಳಾಗ್ಯಾವ ಅನ್ನೋದು ಸುಳ್ಳು ಮಾತು. ಮದುವೆ ಮಾಡ್ಕೊಂಡದ್ದು ಅಲ್ಲದೆ ಒಂದು ಹಿರಿದಾದ ತತ್ವ ಅದ. ಆ ತತ್ವ ಅವರಲ್ಲಿ ಪ್ರವೇಶ ಆದಾಗ ಅವಾಗ ಮಕ್ಕಳಾಗ್ತಾವ. ನಾವು ತಿಳ್ಕೊಂಡದ್ದು ಗಂಡ ಹೆಂಡತಿಲಿಂತ ಮಕ್ಕಳಾಗ್ಯಾವಂತ. ಗಂಡ ಹೆಂಡತಿ ಅಲ್ಲದೆ ಇನ್ನೂ ಒಂದು ಹಿರಿದಾದ ತತ್ವ ಅದ. ಹಂಗಾದ್ರೆ ಜಗತ್ತಿನಾಗ ಎಲ್ಲರಿಗೂ ಮಕ್ಕಳಾಗಿ ಬಿಡ್ತಿದ್ದು. ಹಂಗಿಲ್ಲ. ಅದು ಒಂದು ಹಿರಿಯರಾದ ತತ್ವ ಏನದಲ್ಲ, ಆ ತತ್ವ ನಮಗ ಅದು ಬಹಳ ಗೌರವಾನ್ವಿತವಾದ ತತ್ವ. ಎಲ್ಲಾನು ಯಶಸ್ಸು ಆಗ್ಬೇಕಾದ್ರೆ ಆ ತತ್ವ ಇದ್ರೆ ಯಶಸ್ಸಾಗ್ತದೆ. ಆ ತತ್ವ ಇರ್ಲಿಲ್ಲ ಅಂತಂದ್ರ ಏನೆಲ್ಲ ಇದ್ರೂ ಉಪಯೋಗ ಇಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಬಾಪ್ರೆ ಗುರುಗಳು ಇವತ್ತು ಬಂದು ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ. ದಿನ ಹಿಂಗೆ ಬರ್ರಿ ಅಂತೇಳಿ ಒಂದು ಬೇಡಿಕೆ. ನಾಳೆ ರಾತ್ರಿಯಿಂದ ಬಾಪ್ರೆ ಗುರುಗಳು ಭಾಗವತ್ ಹೇಳ್ಬೇಕಂತ ಹೇಳಿ. ಎಷ್ಟು ಗಂಟೆಗೆ ರೀ? 8:30 ಭಾಗವತ. ಹೇಳಿದ್ರೆ ಅವ್ರ ಜೊತೆಗೆ ನಾನು ಒಂದಿಟ್ಟು ಹೇಳ್ತೀನಿ, ಅವರು ಹೇಳಿ. ಭಾಗವತ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ. ಮಾಡ್ರಿ ಅವ್ರು ಮಾಡ್ಲಿ. ಇಬ್ರು ಹೇಳಿದ್ರೆ ವಜ್ಜೆ ಆಗ್ತದ. ನನ್ನ ಟೈಮಿಗೆ ನಾ ಬೇರೆ ಹೇಳ್ತೀನಿ, ಅವ್ರದವ್ರು ಹೇಳಿ, ಏನ್ ತೊಂದರೆ ಇಲ್ಲ. ಹೇಳಿ. ಅವ್ರೇನ್ ಭಾಗವತ ಹೇಳ್ತಾರ, ಯೋಗ ವಾಸಿಷ್ಠ ಹೇಳ್ತಾರ, ದೇವಿ ಪುರಾಣ ಹೇಳ್ತಾರ, ಎಲ್ಲ ಆಲ್ರೌಂಡ್ ಚಾಂಪಿಯನ್ ಅದಾರ. ಮತ್ತ ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಕೈಲಾಸ ಮಾನಸ್ ಪರ್ವತಕ್ಕೆ ಸಹಿತ ಟೂರ್ ಕರ್ಕೊಂಡು ಹೋಗ್ತಾರ. ಎಲ್ಲಂತ ಹೇಳಿ ಟೂರ್ ಕರ್ಕೊಂಡು ಹೋಗ್ತಾರೆ. ಎಲ್ಲ ಏರೋಪ್ಲೇನ್ದಾಗ ಹೋಗೋ ವ್ಯವಸ್ಥೆ, ರೈಲ್ವೆದಾಗ ಹೋಗೋ ವ್ಯವಸ್ಥೆ, ಬಸ್ನಾಗ ಹೋಗೋ ವ್ಯವಸ್ಥೆ ಎಲ್ಲಾನು ಅವ್ರ ಬರ್. ಕರ್ಕೊಂಡು ಟೂರ್ ಕರ್ಕೊಂಡು ಹೋಗ್ತಾರ. ಸುಮ್ಮನೆ ಕೂತವನಿ ನನಗೆ ಕರ್ಕೊಂಡು ಊರೆಲ್ಲ ತಿರುಗಾಡಿ ಕರ್ಕೊಂಡ್ ಬಂದ್ರೆ, ಯಾವ್ಯಾವ್ದೋ ಊರಿಗೆ ಕರ್ಕೊಂಡು ಹೋಗಿ ಬಂದ್ರು ನನಗೆ. ಆಯ್ತಪ್ಪ ಬರ್ರಿ ಅಂದ್ರು, ವಾದೆ ಎಲ್ಲೆಲ್ಲ ತಿರುಗಾಡ್ತಿದ್ರು. ಆಯ್ತು, ಮತ್ತೆ ಆಳ್ಗ ಊರಿಗೆ ಬಂದೆವು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಒಂದಿಷ್ಟು ಪ್ರಕಟಣೆಗಳು ಹೇಳ್ತಾರ, ಕೇಳ್ರಿ. ಆಮೇಲೆ ನಾಳೆ ಮುಂಜಾನೆ ವಿಚಾರ ಚಂದ್ರೋದಯ ಕಲ್ಯಾಣಪ್ಪ ಗುರುಗಳಿಂದ, ಆಮೇಲೆ ಗುರುಗಳಿಂದ ಶ್ರೀ ವಿಚಾರ ಸಾಗರ, ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಇದು ಸಿದ್ಧಾಂತ ಶಿಖಾಮಣಿ ಪಾರಾಯಣ, ರಾತ್ರಿ 8:00 ಭಾಗವತ ಮತ್ತು ಉಳಿದ ಗ್ರಂಥಗಳ ಒಂದು ಜ್ಞಾನ ಪಡ್ಕೊಳ್ಳೋದು. ಈ ಸಂಜೆ 4 ಕಾರ್ಯಕ್ರಮ ಏನದಲ್ಲ, 4ರಿಂದ 5ಕ್ಕೆ ಲಿಮಿಟ್ ಮಾಡಿಬಿಡ್ಬೇಕು. 5 ಗಂಟೆ ನಂತರ 5ರಿಂದ 6 ವೇದಾಂತ ಪ್ರವಚನ ಇಟ್ಕೊಂಡ್ಬಿಡ್ಬೇಕು. 1 ತಾಸು ಸಾಕು. ಏನಾರ ಇಟ್ಕೋರಿ ಕಾರ್ಯಕ್ರಮ, ಸಂಗೀತರ ಇಟ್ಕೋರಿ, ಪಾರಾಯಣರ ಇಟ್ಕೋರಿ, ಏನೇ ಇಟ್ಕೊಳ್ರಿ, 1 ತಾಸಿಗೆ ಲಿಮಿಟ್ ಮಾಡ್ಕೊಂಡ್ಬಿಡ್ರಿ. 4ರಿಂದ 5:15 ತನೂ ನಡೀಲಿ. ಮುಂದೆ ಅದು ಮುಗಿದ್ಮೇಲೆ ವೇದಾಂತ ಪ್ರವಚನ, ಮಹಾಲಿಂಗರಂಗರ ಅನುಭವ ಅಮೃತ. ಅದಾಗದ್ರಾಗೆ 6 ಆತು. 6ಕ್ಕೆ ಮತ್ತೆ ಚಾ ಕುಡಕ್ಕೆ ಹೋಗೋದಷ್ಟೇ. ಶರಣ.